ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಗಂಗಾವತರಣ ವೃತ್ತಾಂತವು ಹಾಗೂ ಕಲ್ಮಾಶಪಾದ ಖಟ್ವಾಂಗ ಚರಿತ್ರವು ಎಂಬ 9ನೆಯ ಅಧ್ಯಾಯಕ್ಕೆ ಸ್ವಾಗತ. ಶುಕಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಈ ಭಾಗವತ ಕಥಾನಕವನ್ನು ಹೇಳುತ್ತಿರುವರು. ರಾಜ, ಕೇಳು. ಕಪಿಲಾಜ್ಞೆಯಂತೆ ಅಂಶುಮಂತನು ಆಕಾಶಗಂಗೆಯನ್ನು ತರುವುದಕ್ಕಾಗಿ ಬಹುಕಾಲದವರೆಗೆ ತಪಸ್ಸು ಮಾಡಿದನು. ಕೊನೆಗೆ ಅವನಿಂದ ಸಾಧ್ಯವಿಲ್ಲದೆ ಅವನು ಹಾಗೆಯೇ ಕಾಲಾಧೀನನಾದನು. ಅವನ ಮಗನಾದ ದಿಲೀಪನು ತಾನು ಬದುಕಿರುವವರೆಗೂ ಅದೇ ಪ್ರಯತ್ನದಲ್ಲಿದ್ದು ಕೊನೆಗೆ ಅವನು ವಿಫಲ ಪ್ರಯತ್ನನಾಗಿಯೇ ಸತ್ತನು. ಆಮೇಲೆ ಇವನ ಮಗನಾದ ಭಗೀರಥನೆಂಬುವನು ಹೇಗಾದರೂ ಈ ಕಾರ್ಯವನ್ನು ಕೊನೆಗಾಣಿಸಬೇಕೆಂದು ತನ್ನ ತಂದೆ ತಾತಂದರಿಗಿಂತಲೂ ಉಗ್ರ ತಪಸ್ಸನ್ನು ಮಾಡುತ್ತಿದ್ದನು. ಕೊನೆಗೆ ಗಂಗಾದೇವಿಯು ಇವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿ, ಓ ಭಗೀರಥ, ನಿನ್ನ ಕೋರಿಕೆಯನ್ನು ತಿಳಿಸು, ನಡೆಸಿಕೊಡುವೆನು ಎಂದಳು. ಭಗೀರಥನು ತನ್ನ ಉದ್ದೇಶವನ್ನು ತಿಳಿಸಿ ಪ್ರಾರ್ಥಿಸಲು ಗಂಗಾದೇವಿಯು ಅವನನ್ನು ಕುರಿತು, ಓ ರಾಜಕುಮಾರ, ನಿನ್ನ ಕೋರಿಕೆಯಂತೆ ನಾನು ಭೂಮಿಗಾಗಲಿ ಪಾತಾಳಕ್ಕಾಗಲಿ ಬರುವುದರಲ್ಲಿ ಅಡ್ಡಿಯಿಲ್ಲ. ಆದರೆ ನಾನು ಆಕಾಶದಿಂದ ಕೆಳಕ್ಕೆ ಬೀಳುವಾಗ ನನ್ನ ವೇಗವನ್ನು ತಡೆಯಬಲ್ಲವರಾರು? ಈ ಭೂಮಿಯೇನೋ ತಡೆಯಲಾರದು. ಬೇರೆ ಯಾರು ತಡೆದುಕೊಳ್ಳತಕ್ಕವರು ಇಲ್ಲದಿದ್ದರೆ ನಾನು ಈ ಭೂಮಿಯನ್ನು ಭೇದಿಸಿಕೊಂಡು ಪಾತಾಳಕ್ಕೆ ಪ್ರವೇಶಿಸಬೇಕಾಗುವುದು. ಇದಲ್ಲದೆ ಭೂಮಿಯಲ್ಲಿ ಪ್ರವಹಿಸುವುದಕ್ಕೆ ನನಗೆ ಸ್ವಲ್ಪ ಮಾತ್ರವೂ ಇಷ್ಟವಿಲ್ಲ. ಏಕೆಂದು ಕೇಳುವೆಯಾ? ಈ ಭೂಲೋಕದಲ್ಲಿ ಪಾಪಿಗಳು ಅದೆಷ್ಟೋ ಮಂದಿಯುಂಟು. ಅವರು ತಮ್ಮ ಪಾಪವನ್ನು ಕಳೆಯುವುದಕ್ಕಾಗಿ ನನ್ನಲ್ಲಿ ಸ್ನಾನ ಮಾಡುವರು. ಅವರು ನನಗೆ ಅಂಟಿಸಿ ಹೋದ ಪಾಪವನ್ನು ನಾನು ಯಾವ ವಿಧದಿಂದ ಕಳೆದುಕೊಳ್ಳಲಿ? ಈ ವಿಷಯಗಳಿಗೆ ನೀನು ತಕ್ಕ ಪ್ರತೀಕಾರವನ್ನು ಮೊದಲು ಯೋಚಿಸಬೇಕು ಎಂದಳು. ಅದಕ್ಕೆ ಆ ಭಗೀರಥನು, ಅಮ್ಮ, ಭೂಮಿಯಲ್ಲಿ ಕೇವಲ ಪಾಪಿಗಳು ಮಾತ್ರವೇ ಅಲ್ಲದೆ ಪುಣ್ಯಾತ್ಮರು ಎಷ್ಟೋ ಮಂದಿಯುಂಟಲ್ಲವೇ? ಕಾಮ್ಯ ಕರ್ಮಗಳನ್ನು ಬಿಟ್ಟು ಜಿತೇಂದ್ರಿಯರಾಗಿ ಬ್ರಹ್ಮೋಪಾಸನದಿಂದ ಸಿದ್ಧಿಯನ್ನು ಪಡೆದ ಮಹರ್ಷಿಗಳು ಅದೆಷ್ಟೋ ಮಂದಿ ಇರುವರು. ಅವರು ತಮ್ಮ ಸಂಬಂಧದಿಂದ ಲೋಕವನ್ನೇ ಪಾವನ ಮಾಡುವರು. ಅವರು ನಿನ್ನಲ್ಲಿ ಸ್ನಾನ ಮಾಡುವರಲ್ಲವೇ? ಪಾಪಿಗಳ ಸಂಬಂಧದಿಂದ ನಿನ್ನಲ್ಲಿ ಸೇರಿದ ಪಾಪವು ಅಂತಹ ಪುಣ್ಯಾತ್ಮರ ಸ್ಪರ್ಶದಿಂದ ಕಳೆದು ಹೋಗುವುದು. ಭಗವಂತನು ಸರ್ವಾತ್ಮಕನಾದುದರಿಂದ ಅಂತಹ ಪುಣ್ಯಾತ್ಮರಲ್ಲಿದ್ದು ಆ ಪಾಪಗಳನ್ನು ನೀಗಿಸುವನು. ಇದಕ್ಕಾಗಿ ನೀನು ವಿಚಾರಿಸಬೇಕಾದುದಿಲ್ಲ. ಭೂಮಿಯಲ್ಲಿ ನಿನ್ನ ವೇಗವನ್ನು ತಡೆದು ನಿಲ್ಲುವರಾರೆಂದು ಕೇಳಿದೆಯಲ್ಲವೇ? ವಸ್ತ್ರದಲ್ಲಿ ನೂಲೆಳೆಗಳಂತೆ ಯಾವನು ಈ ಸಮಸ್ತ ಪ್ರಪಂಚದಲ್ಲಿಯೂ ವ್ಯಾಪಿಸಿರುವನು? ಬ್ರಹ್ಮನು ಮೊದಲಾಗಿ ಹುಲ್ಲು ಕಡ್ಡಿಯವರೆಗಿನ ಸಮಸ್ತ ಶರೀರಗಳಲ್ಲಿಯೂ ಯಾವನು ಅಂತರಾತ್ಮನಾಗಿರುವನು? ರುದ್ರ ಶರೀರಕನಾದ ಆ ಪರಮಾತ್ಮನೇ ನಿನ್ನ ವೇಗವನ್ನು ಧರಿಸಬಲ್ಲನು ಎಂದನು. ಅದಕ್ಕೆ ಆ ಗಂಗೆಯು, ವತ್ಸ, ಹಾಗಿದ್ದರೆ ನೀನು ಆ ಪರಮ ಶಿವನನ್ನೇ ಪ್ರಾರ್ಥಿಸಿ ನನ್ನ ಪ್ರವಾಹ ವೇಗವನ್ನು ತಡೆದುಕೊಳ್ಳುವಂತೆ ಮಾಡು ಎಂದಳು. ಇದರ ಮೇಲೆ ಭಗೀರಥನು ರುದ್ರನನ್ನು ಕುರಿತು ತಪಸ್ಸು ಮಾಡಿ ಸ್ವಲ್ಪ ಕಾಲದೊಳಗಾಗಿಯೇ ಅವನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡನು. ಸರ್ವಜ್ಞನಾದ ರುದ್ರನು ಈ ಕಾರ್ಯವನ್ನು ತಾನು ನಡೆಸಬೇಕೆಂದು ಮೊದಲೇ ಸಂಕಲ್ಪಿಸಿದವನಾಗಿದ್ದುದರಿಂದ ಭಗೀರಥನ ಪ್ರಾರ್ಥನೆಗೆ ಅಡ್ಡ ಮಾತಾಡದೆ ವಿಷ್ಣು ಪಾದೋದ್ಭವೆಯಾದುದರಿಂದ ಪರಮ ಪಾವನೆಯೆನಿಸಿಕೊಂಡ ಗಂಗಾ ನದಿಯನ್ನು ಶಿರಸ್ಸಿನಲ್ಲಿ ಧರಿಸುವುದಕ್ಕೆ ಸಂತೋಷದಿಂದ ಸಮ್ಮತಿಸಿದನು. ಆಮೇಲೆ ಭಗೀರಥನ ಪ್ರಾರ್ಥನೆಯಿಂದ ಗಂಗೆಯು ಆಕಾಶದಿಂದಿಳಿದು ಶಿವನ ಜಟಾಜೂಟದಲ್ಲಿ ಬಿದ್ದಳು. ಭಗೀರಥನು ಆ ಗಂಗೆಯನ್ನು ತನ್ನ ಪಿತೃಗಳ ಭಸ್ಮರಾಶಿಯು ಬಿದ್ದಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೋಗಬೇಕೆಂದು ಉದ್ದೇಶಿಸಿ ತನ್ನ ರಥವನ್ನೇರಿ ವಾಯುವೇಗದಿಂದ ಹೊರಟನು. ಗಂಗೆಯು ಆ ರಥದ ದಾರಿಯನ್ನೇ ಅನುಸರಿಸಿ ಹೋಗುತ್ತಾ ದಾರಿಯಲ್ಲಿ ಅನೇಕ ದೇಶಗಳನ್ನು ತನ್ನ ಸಂಬಂಧದಿಂದ ಪಾವನ ಮಾಡುತ್ತಾ ಕೊನೆಗೆ ದಗ್ಧರಾದ ಸಗರ ಕುಮಾರರ ಭಸ್ಮರಾಶಿಯನ್ನು ತನ್ನ ಪ್ರವಾಹ ಜಲದಿಂದ ತೊಳೆದಳು. ರಾಜ, ಅತಿ ಕ್ರೂರವಾದ ಬ್ರಾಹ್ಮಣ ಶಾಪದಿಂದ ದಗ್ಧರಾದ ಸಗರ ಪುತ್ರರು ಕೂಡ ಗಂಗಾ ಜಲ ಸಂಬಂಧದಿಂದ ಸ್ವರ್ಗವನ್ನು ಹೊಂದಿದರು. ಹೀಗೆ ಭಸ್ಮೀಭೂತವಾದ
ತಮ್ಮ ಶರೀರದಿಂದಲೇ ಸಗರ ಪುತ್ರರು ಗಂಗೆಯನ್ನು ಸ್ಪರ್ಶಿಸಿ ಸದ್ಗತಿಯನ್ನು ಹೊಂದಿರುವಾಗ ದೃಢ ನಿಯಮದಿಂದ ಗಂಗಾ ಸ್ನಾನವನ್ನು ಮಾಡತಕ್ಕವರಿಗೆ ಸದ್ಗತಿಯುಂಟಾಗುವುದರಲ್ಲಿ ಏನಾಶ್ಚರ್ಯವು? ಸಂಸಾರ ತಾರಕನಾದ ಶ್ರೀಹರಿಯ ಪಾದತೀರ್ಥವೆನಿಸಿಕೊಂಡ ಗಂಗಾ ನದಿಗೆ ಈ ಪ್ರಭಾವವಿರುವುದೇನು ಅತಿಶಯವಲ್ಲ. ಆ ಭಗವಂತನ ಪಾದ ಕಮಲವನ್ನು ತಮ್ಮ ದೇಹದಲ್ಲಿ, ತಮ್ಮ ಹೃದಯದಲ್ಲಿ ಶ್ರದ್ಧೆಯಿಂದ ನಿಲ್ಲಿಸಿದ ಮಹಾಯೋಗಿಗಳು ರಾಗಾದಿ ದೋಷಗಳನ್ನು ನೀಗಿ ದುರ್ನಿವಾರವಾದ ಪ್ರಕೃತಿ ಸಂಬಂಧವನ್ನು ಬಿಟ್ಟು ಆ ಕ್ಷಣವೇ ಮುಕ್ತಿಯನ್ನು ಹೊಂದುವರು. ಇನ್ನು ಆ ಭಗವಂತನ ಪಾದತೀರ್ಥ ಸ್ಪರ್ಶದಿಂದ ಸದ್ಗತಿಯುಂಟಾಗುವುದರಲ್ಲಿ ಆಶ್ಚರ್ಯವೇನುಂಟು? ಓ ರಾಜ, ಇನ್ನು ಭಗೀರಥನ ಮುಂದಿನ ಸಂತತಿಯನ್ನು ಹೇಳುವೆನು ಕೇಳು. ಆ ಭಗೀರಥನಿಗೆ ಶುಕ್ರನೆಂಬ ಕುಮಾರನು ಹುಟ್ಟಿದನು. ಶುಕ್ರನಿಂದ ನಾಭಾವರನು, ಅವನಿಂದ ಸಿಂಧುದ್ವೀಪನು, ಅವನಿಂದ ಆ ಮಿತಾಯುವು ಜನಿಸಿದರು. ಆ ಮಿತಾಯುವಿನ ಮಗನು ಋತುಪರ್ಣನು. ಈತನೇ ಪ್ರಸಿದ್ಧನಾದ ನಳಚಕ್ರವರ್ತಿಗೆ ಮಿತ್ರನಾಗಿ ಅವನಿಂದ ಅಶ್ವವಿದ್ಯೆಯನ್ನು ತಾನು ತಿಳಿದುಕೊಂಡು ಅವನಿಗೆ ತನ್ನಲ್ಲಿದ್ದ ಅಕ್ಷ ಹೃದಯವನ್ನು ಉಪದೇಶಿಸಿದನು. ಈ ಋತುಪರ್ಣನಿಗೆ ಸರ್ವಕಾಮನೆಂಬ ಮಗನಾದನು. ಆತನ ಮಗನು ಸುದಾಸನು. ಸುದಾಸನ ಮಗನು ಮಿತ್ರಸಹನು. ಇವನು ಮದಯಂತಿ ಎಂಬುವಳನ್ನು ವರಿಸಿದನು. ಈ ಮಿತ್ರಸಹನನ್ನೇ ಕಲ್ಮಾಶಪಾದನೆಂದು ಹೇಳುವರು. ಈತನು ಒಮ್ಮೆ ವಸಿಷ್ಠ ಮಹರ್ಷಿಯ ಶಾಪದಿಂದ ರಾಕ್ಷಸನಾದನು. ಇವನಿಗೆ ಔರಸ ಸಂತಾನವು ಇಲ್ಲದೆ ಹೋಯಿತು ಎಂದನು. ಆಗ ಪರೀಕ್ಷಿತ್ ರಾಜನು ಶುಕಮುನಿಯನ್ನು ಕುರಿತು, ಓ ಮಹರ್ಷಿ, ಈ ಮಿತ್ರಸಹನು ಗುರುವಾದ ವಸಿಷ್ಠನ ಶಾಪಕ್ಕೆ ಗುರಿಯಾದುದೇಕೆ? ಈ ವೃತ್ತಾಂತವನ್ನು ನನಗೆ ತಿಳಿಸಬಹುದಾಗಿದ್ದರೆ ವಿವರಿಸಿ ಹೇಳಬೇಕು ಎಂದನು. ಅದಕ್ಕ ಶುಕನು, ರಾಜ ಕೇಳು. ಆ ಮಿತ್ರಸಹನು ಒಮ್ಮೆ ಬೇಟೆಗಾಗಿ ಕಾಡಿನಲ್ಲಿ ಸಂಚರಿಸುತ್ತಾ ಒಬ್ಬನೊಬ್ಬ ರಾಕ್ಷಸನನ್ನು ಸಂಹರಿಸಿ ಆ ರಾಕ್ಷಸನಿಗೆ ಸಹೋದರನಾಗಿದ್ದ ಮತ್ತೊಬ್ಬ ರಾಕ್ಷಸನನ್ನು ಕೊಲ್ಲದೆ ಅಲಕ್ಷ್ಯವಾಗಿ ಬಿಟ್ಟು ಬಿಟ್ಟನು. ಹೀಗೆ ತಲೆ ತಪ್ಪಿಸಿಕೊಂಡು ಹೋದ ರಾಕ್ಷಸನು ತನ್ನ ಅಣ್ಣನನ್ನು ಕೊಂದ ರಾಜನಿಗೆ ತಕ್ಕ ಪ್ರತೀಕಾರವನ್ನು ಮಾಡಬೇಕೆಂದು ಯೋಚಿಸಿ ವೇಷಧಾರಿಯಾಗಿ ಬಂದು ಆ ರಾಜನ ಮನೆಯಲ್ಲಿಯೇ ಅಡಿಗೆಯವನಾಗಿ ಸೇರಿಕೊಂಡನು. ಒಮ್ಮೆ ಕುಲಗುರುವಾದ ವಸಿಷ್ಠನು ರಾಜನ ಮನೆಯಲ್ಲಿ ಭೋಜನಾರ್ಥಿಯಾಗಿ ಬಂದಾಗ ಇವನು ಮನುಷ್ಯ ಮಾಂಸವನ್ನು ಪಕ್ವ ಮಾಡಿ ಅವನ ಎಲೆಗೆ ಬಡಿಸಿದನು. ಎಲೆಗೆ ಬಡಿಸುತ್ತಿರುವಾಗಲೇ ವಸಿಷ್ಠನು ಅದರ ದುರ್ಗಂಧದಿಂದ ಅದು ಅಭಕ್ಷ್ಯವಾದ ನರಮಾಂಸವೆಂಬುದನ್ನು ತಿಳಿದು ಕೋಪದಿಂದ ಹಿಂದು ಮುಂದು ಯೋಚಿಸದೆ ಮುಂದಿದ್ದ ರಾಜನನ್ನು ಕುರಿತು, ದುರಾತ್ಮ, ನನ್ನ ಭೋಜನಕ್ಕಾಗಿ ನರಮಾಂಸವನ್ನು ಇಕ್ಕಿಸುವೆಯಾ? ನೀನು ರಾಕ್ಷಸ ಜನ್ಮವನ್ನು ಹೊಂದು ಎಂದು ಶಪಿಸಿಬಿಟ್ಟನು. ಕೊನೆಗೆ ಅದು ರಾಕ್ಷಸನ ಕೃತ್ಯವೇ ಹೊರತು ರಾಜನ ತಪ್ಪಲ್ಲವೆಂದು ವಸಿಷ್ಠನಿಗೆ ತಿಳಿದು ಬಂದುದರಿಂದ ತಾನು ಕೊಟ್ಟ ಶಾಪಕ್ಕೆ 12 ವರ್ಷದವರೆಗೆ ಮಾತ್ರ ಕಾಲಾವಧಿಯನ್ನು ನಿರ್ಣಯಿಸಿ ಅದರ ಮೇಲೆ ಆ ರಾಜನಿಗೆ ರಾಕ್ಷಸ ಜನ್ಮವು ಬಿಟ್ಟು ಹೋಗುವಂತೆ ಅನುಗ್ರಹಿಸಿದನು. ಆದರೇನು, ಇಷ್ಟರಲ್ಲಿ ನಿರಪರಾಧಿಯಾದ ತನ್ನನ್ನು ಶಪಿಸಿದಕ್ಕಾಗಿ ರಾಜನಿಗೆ ವಸಿಷ್ಠನ ಮೇಲೆ ಅತ್ಯಾಕ್ರೋಶವು ಹುಟ್ಟಿತು. ಆ ಗುರುವಿಗೆ ಪ್ರತಿಶಾಪವನ್ನು ಕೊಡುವುದಕ್ಕಾಗಿ ಕೈಗೆ ನೀರನ್ನು ತೆಗೆದುಕೊಂಡು ಅದನ್ನು ಅಭಿಮಂತ್ರಿಸಿದನು. ಆ ಶಾಪ ಜಲವನ್ನು ವಸಿಷ್ಠನ ಮೇಲೆ ಪ್ರಯೋಗಿಸುವಷ್ಟರಲ್ಲಿ ಅವನ ಪತ್ನಿಯಾದ ಮದಯಂತಿಯು ಬಂದು ಪತಿಯ ಕೈಯನ್ನು ಹಿಡಿದು, ನಾಥ, ನಿಮಗೆ ಪರಮಪೂಜ್ಯರಾದ ಗುರುಗಳ ಮೇಲೆ ಕೋಪಿಸುವುದು ಯುಕ್ತವಲ್ಲ. ಈ ಶಾಪ ಜಲವನ್ನು ಕೆಳಗೆ ಚೆಲ್ಲಿಬಿಡು ಎಂದು ಪ್ರಾರ್ಥಿಸಿದಳು. ಅತಿ ಕ್ರೂರವಾದ ಆ ಶಾಪ ಜಲವನ್ನು ಎಲ್ಲಿ ಬಿಡಬೇಕೆಂದು ರಾಜನು ಸುತ್ತಲೂ ನೋಡಿದನು. ಭೂಮಿ, ಆಕಾಶ, ದಿಕ್ಕು ವಿದಿಕ್ಕುಗಳೆಲ್ಲವೂ ಅನೇಕ ಪ್ರಾಣಿಗಳಿಗೆ ನೆಲೆಯಾಗಿರುವುದನ್ನು ನೋಡಿ ಆ ಜಲವನ್ನು ಯಾವ ಕಡೆಗೆ ಚೆಲ್ಲಿದರೂ ಅಲ್ಲಲ್ಲಿನ ಪ್ರಾಣಿಗಳಿಗೆ ಅಪಾಯ ಉಂಟಾಗುವುದೆಂಬ ಶಂಕೆಯಿಂದ ರಾಜನು ಆ ಶಾಪ ಜಲವನ್ನು ತನ್ನ ಪಾದಗಳ ಮೇಲೆಯೇ ಬಿಟ್ಟುಕೊಂಡನು. ಅದರ ವೇಗದಿಂದ ಅವನ ಪಾದಗಳು ಸುಟ್ಟು ಇದ್ದಲಿನಂತೆ ಕಪ್ಪಾದವು. ರಾಜೇಂದ್ರ, ಈ ಕಾರಣದಿಂದಲೇ ಅವನಿಗೆ ಕಲ್ಮಾಶಪಾದನೆಂಬ ಹೆಸರಾಯಿತು. ಇವನು ಆ ಕ್ಷಣವೇ ವಸಿಷ್ಠ ಶಾಪದಂತೆ ರಾಕ್ಷಸ ರೂಪವನ್ನು ಹೊಂದಿ ಕಾಡು ಕಾಡಾಗಿ ತಿರುಗಿ ಮೃಗಗಳನ್ನು ಹಿಡಿದು ಭಕ್ಷಿಸುತ್ತಿದ್ದನು. ಹೀಗೆ ಆ ರಾಜನು ರಾಕ್ಷಸ ರೂಪದಿಂದ ಅರಣ್ಯದಲ್ಲಿ ಸುತ್ತುತ್ತಿರುವಾಗ
ಒಂದಾನೊಂದು ಕಡೆಯಲ್ಲಿ ವನವಾಸಿಗಳಾದ ಇಬ್ಬರು ಮುನಿ ದಂಪತಿಗಳು ರಹಸ್ಯವಾಗಿ ಸಂಭೋಗ ಸುಖವನ್ನು ಅನುಭವಿಸುತ್ತಿದ್ದರು. ಕ್ಷುಧಾರ್ಥನಾಗಿ ಬರುತ್ತಿದ್ದ ಆ ರಾಕ್ಷಸನು ಅಕಸ್ಮಾತ್ತಾಗಿ ಆ ಮುನಿ ದಂಪತಿಗಳನ್ನು ಕಂಡು ಅವರಲ್ಲಿ ಪುರುಷನನ್ನು ಹಿಡಿದು ಭಕ್ಷಿಸುವುದಕ್ಕಾಗಿ ಯತ್ನಿಸಿದನು. ಇಷ್ಟರಲ್ಲಿ ಬ್ರಾಹ್ಮಣ ಪತ್ನಿಯು ಭಯದಿಂದ ಬೆಜ್ಜರ ಬಿದ್ದು ಆ ರಾಕ್ಷಸನನ್ನು ದೈನ್ಯದಿಂದ ಪ್ರಾರ್ಥಿಸುವಳು. ಎಲೈ, ನೀನು ನಿಜವಾಗಿ ರಾಕ್ಷಸನಲ್ಲ, ಇಕ್ಷ್ವಾಕು ವಂಶಶ್ರೇಷ್ಠನು, ಮಹಾತ್ಮಳಾದ ಮದಯಂತಿಯ ಪತಿಯು. ವೀರಾಗ್ರೇಸರನೆನಿಸಿಕೊಂಡು ನೀನು ಬ್ರಾಹ್ಮಣ ವಧರೂಪವಾದ ಈ ಪಾಪ ಕಾರ್ಯಕ್ಕೆ ಕೈಯಿಕ್ಕುವುದು ಯುಕ್ತವೇ? ಪುತ್ರಾರ್ಥಿನಿಯಾಗಿ ನಾನು ಪತಿ ಸೇವೆಯನ್ನು ಮಾಡುತ್ತಿರುವೆನು. ನನ್ನಲ್ಲಿ ಕೃಪೆಯಿಟ್ಟು ನನಗೆ ಪತಿಭಿಕ್ಷವನ್ನು ಕೊಟ್ಟು ಕಾಪಾಡಬೇಕು. ಈತನಾದರೂ ಬ್ರಾಹ್ಮಣನು, ಇನ್ನು ಈತನು ನನ್ನಲ್ಲಿ ರತಿ ಸುಖದಿಂದ ತೃಪ್ತನಾಗಿಲ್ಲ. ಈ ಸ್ಥಿತಿಯಲ್ಲಿ ಇವನನ್ನು ನೀನು ಭಕ್ಷಿಸಬಹುದೇ? ಇದು ಮಹಾಪಾತಕವಲ್ಲವೇ? ಇದಲ್ಲದೆ ಮನುಷ್ಯ ದೇಹವೇ ಜೀವನಿಗೆ ಸರ್ವವಿಧ ಪುರುಷಾರ್ಥಗಳನ್ನು ಕೈಕೊಡಿಸತಕ್ಕದ್ದು. ಅಂತಹ ಮನುಷ್ಯರನ್ನು ಕೊಲ್ಲುವುದರಿಂದ ಅವನ ಶರೀರವನ್ನು ಮಾತ್ರವೇ ಅಲ್ಲದೆ ಆ ಜೀವನಿಗೆ ಅದರಿಂದ ಲಭಿಸಬಹುದಾದ ಇಹಪರ ಲೋಕಗಳ ಪುರುಷಾರ್ಥಗಳೆಲ್ಲವನ್ನು ನಿರ್ಮೂಲವಾಗಿ ಕೆಡಿಸಿದಂತಾಗುವುದು. ಆದುದರಿಂದಲೇ ಮನುಷ್ಯ ವಧವನ್ನು ಲೋಕದಲ್ಲಿ ಮಹಾಪಾಪ ಹೇತುವೆಂದು ಹೇಳುವರು. ಇದರ ಮೇಲೆ ಈತನು ಶುದ್ಧವಾದ ಬ್ರಹ್ಮಕುಲದಲ್ಲಿ ಹುಟ್ಟಿದವನು, ವೇದಾಧ್ಯಯನ ಸಂಪನ್ನನು, ತಪಸ್ಸಿನಿಂದಲೂ ಶೀಲದಿಂದಲೂ ಗುಣದಿಂದಲೂ ಮೇಲೆನಿಸಿದವನು, ಸರ್ವಾಂತರಾತ್ಮನಾಗಿ ಸಮಸ್ತ ಗುಣಾಕಾರನಾದ ಪರಮ ಪುರುಷನನ್ನು ಉಪಾಸನೆ ಮಾಡುವುದರಲ್ಲಿಯೇ ಆಸಕ್ತನಾಗಿರತಕ್ಕವನು. ರಾಜರ್ಷಿ ಎನಿಸಿಕೊಂಡ ನೀನು ಇಂತಹ ಬ್ರಹ್ಮರ್ಷಿಯನ್ನು ಕೊಲ್ಲುವುದಕ್ಕೆ ಯತ್ನಿಸಬಹುದೇ? ಓ ರಾಜ, ನಿನಗೆ ತಿಳಿಯದ ಧರ್ಮಗಳಿಲ್ಲ. ನೀನು ವಿಪನ್ನರಾದ ಪ್ರಜೆಗಳನ್ನು ಕಾಪಾಡತಕ್ಕವನು. ತಂದೆಯು ಮಗನನ್ನು ಕೊಲ್ಲುವುದಕ್ಕೆ ಕೈಯೆತ್ತುವಂತೆ ಕಾಪಾಡತಕ್ಕ ಪ್ರಭುವಾದ ನೀನೇ ಇವನನ್ನು ಕೊಲ್ಲುವುದು ಧರ್ಮವೇ? ಸಾಧು ಪ್ರಿಯನೆನಿಸಿಕೊಂಡ ನೀನು ಪರಮ ಸಾಧುವಾಗಿಯೂ ಪಾಪರಹಿತನಾಗಿಯೂ ಬ್ರಹ್ಮವಾದಿಯಾಗಿಯೂ ಕಲ್ಪಸೂತ್ರಗಳನ್ನು ಬಲ್ಲವನಾಗಿಯೂ ಇರುವ ಈ ಬ್ರಾಹ್ಮಣನನ್ನು ಕೊಲ್ಲುವುದೆಂದರೇನು? ಗೋಹತ್ಯೆಯು ಬ್ರಹ್ಮಹತ್ಯೆಯು ಸಮಾನವಾದ ಕ್ರೂರ ಪಾತಕವೆನಿಸುವುದು. ಆದುದರಿಂದ ನೀನು ಇವನನ್ನು ಬಿಟ್ಟು ಬಿಡು. ನಿನ್ನ ಹಸಿವಿನ ಆತುರಕ್ಕಾಗಿ ಹೇಗಾದರೂ ಇವನನ್ನು ಭಕ್ಷಿಸಿಯೇ ತೀರಬೇಕೆಂದು ನಿಶ್ಚಯಿಸಿದ್ದ ಪಕ್ಷದಲ್ಲಿ ಮೊದಲು ನನ್ನನ್ನು ಭಕ್ಷಿಸಿ ಆಮೇಲೆ ಬೇಕಾದರೆ ಇವನನ್ನು ಭಕ್ಷಿಸು. ನಾನು ಇವನನ್ನು ಅಗಲಿ ಬದುಕಿರಲಾರೆನೋ ಎಂದು ದೈನ್ಯದಿಂದ ಮೊರೆಯಿಡುತ್ತಾ ಬಾರಿ ಬಾರಿಗೂ ಪ್ರಾರ್ಥಿಸುತ್ತಿದ್ದಳು. ಹಾಗಿದ್ದರೂ ಕೇಳದೆ ಸೌದಾಸನು ದೈವಚೋದಿತನಾಗಿ ಆ ಬ್ರಾಹ್ಮಣನ ಮೇಲೆ ಬಿದ್ದು ಹುಲಿಯು ಹಸುವನ್ನು ನುಂಗುವಂತೆ ಅವನನ್ನು ಹಿಡಿದು ಭಕ್ಷಿಸಿಬಿಟ್ಟನು. ಆಗ ಬ್ರಾಹ್ಮಣೆಯು ದಿಕ್ಕಿಲ್ಲದೆ ಗೋಳಿಡುತ್ತಾ ಸಹಿಸಲಾರದ ದುಃಖದಿಂದ ತತ್ತಳಿಸುತ್ತಿದ್ದು ಕೊನೆಗೆ ಕೋಪಾವಿಷ್ಟಳಾಗಿ ಸೌದಾಸನನ್ನು ಕುರಿತು, ಓ ದುರಾತ್ಮ, ನಾನು ಅಷ್ಟು ವಿಧದಿಂದ ಪ್ರಾರ್ಥಿಸಿದರೂ ಕೇಳದೆ ನಿರಪರಾಧಿಯಾದ ನನ್ನ ಪತಿಯನ್ನು ಕಾಮಾರ್ಥನಾಗಿದ್ದ ಕಾಲದಲ್ಲಿ ನೀನು ಹಿಡಿದು ಭಕ್ಷಿಸಿದೆಯಲ್ಲವೇ? ಆದುದರಿಂದ ನೀನು ಶಾಪಾರ್ಹನು. ನೀನು ಹೀಗೆಯೇ ಸ್ತ್ರೀಯರೊಡನೆ ಸಂಗಮಿಸಿದ ಕಾಲದಲ್ಲಿ ಮರಣವನ್ನು ಹೊಂದು ಎಂದು ಶಪಿಸಿ ತಾನು ತನ್ನ ಪತಿಯೊಡನೆ ಸಹಗಮನ ಮಾಡುವುದಕ್ಕಾಗಿ ನಿಶ್ಚಯಿಸಿಕೊಂಡಳು. ಆ ರಾಕ್ಷಸನು ಬಿಸಾಡಿದ ತನ್ನ ಪತಿಯ ದೇಹದ ಅಸ್ಥಿಗಳೆಲ್ಲವನ್ನು ಸಂಗ್ರಹಿಸಿ ತಂದು ಅದನ್ನು ಚಿತೆಯ ಮೇಲೇರಿಸಿ ಅದಕ್ಕೆ ಬೆಂಕಿಯನ್ನಿಟ್ಟು ತಾನು ಅದರ ಮೇಲೆ ಮಲಗಿ ಪತಿಲೋಕವನ್ನು ಸೇರಿದಳು. ಇತ್ತಲಾಗಿ ಸೌದಾಸನು 12 ವರ್ಷಗಳಾದ ಮೇಲೆ ಶಾಪ ವಿಮುಕ್ತನಾಗಿ ತನ್ನ ಪುರವನ್ನು ಸೇರಿದನು. ಒಮ್ಮೆ ಕಾಮಾತುರದಿಂದ ತನ್ನ ಪತ್ನಿಯಾದ ಮದಯಂತಿಯೊಡನೆ ಕ್ರೀಡಿಸುವುದಕ್ಕಾಗಿ ಯತ್ನಿಸುವಷ್ಟರಲ್ಲಿ ಮಹಾ ಬುದ್ಧಿಮತಿಯಾದ ಆಕೆಯು ಅವನಿಗೆ ಮುನಿಪತ್ನಿಯ ಶಾಪವನ್ನು ತಿಳಿಸಿ ಅದನ್ನು ನಿವಾರಿಸಿದಳು. ಅದು ಮೊದಲು ಸೌದಾಸನು ಮರಣ ಭಯದಿಂದ ಸ್ತ್ರೀ ಸಂಘವನ್ನೇ ತ್ಯಜಿಸಿಬಿಟ್ಟನು. ಈ ಕಾರಣದಿಂದ ಅವನಿಗೆ ಔರಸ ಸಂತಾನವಿಲ್ಲದೆ ಹೋಯಿತು. ಆದರೆ ಸೌದಾಸನು ತನಗೆ ಸಂತಾನವಿಲ್ಲದುದರಿಂದ ತನ್ನ ವಂಶವು ಅಷ್ಟಕ್ಕೆ ನಿಂತು ಹೋಗದಂತೆ ಮಾಡಬೇಕೆಂದು ತನ್ನ ಕುಲಗುರುವಾದ ವಸಿಷ್ಠರಲ್ಲಿ ಪ್ರಾರ್ಥಿಸಿದನು. ಅವನ ಪ್ರಾರ್ಥನೆಯ ಮೇಲೆ ವಸಿಷ್ಠನು ಮದಯಂತಿಯಲ್ಲಿ ಗರ್ಭೋತ್ಪತ್ತಿಯನ್ನು ಉಂಟುಮಾಡಿದನು. ಗರ್ಭವು ಬೆಳೆಯಲಾರಂಭಿಸಿ 7 ಸಂವತ್ಸರಗಳಾದರೂ ಪ್ರಸವವಾಗಲಿಲ್ಲ. ಆಗ ಮದಯಂತಿಯು ಕೋಪದಿಂದ ಒಂದು ಕಲ್ಲನ್ನು ತೆಗೆದು ತನ್ನ ಹೊಟ್ಟೆಯನ್ನು ಚಚ್ಚಿಕೊಳ್ಳಲು ಒಡನೆಯೇ ಪುತ್ರ ಜನನವಾಗಿತು. ಅಶ್ವ ಅಂದರೆ ಶಿಲಾಘಾತದಿಂದ ಹುಟ್ಟಿದ ಆ ಪುತ್ರನಿಗೆ
ಅಶ್ಮಕನೆಂದೇ ಲೋಕದಲ್ಲಿ ಪ್ರಸಿದ್ಧಿಯುಂಟಾಯಿತು. ಈ ಅಶ್ಮಕನ ಮಗನು ನಾರಿ ಕವಚನೆಂದು, ಮೂಲಕನೆಂದು ಎರಡು ಹೆಸರುಗಳಿಂದಲೂ ಪ್ರಸಿದ್ಧನಾದನು. ಹಿಂದೆ ಪರಶುರಾಮನು ಕ್ಷತ್ರಿಯರನ್ನು ನಿರ್ಮೂಲವಾಗಿ ಸಂಹರಿಸುವುದಕ್ಕಾಗಿ 21 ಭೂಮಿಯನ್ನು ಸುತ್ತಿ ಸುತ್ತಿ ಹುಡುಕಿ ಕೊಲ್ಲುತ್ತಾ ಬಂದನು. ಆಗ ಅಶ್ಮಕನ ಅಂತಃಪುರದ ರಾಜಸ್ತ್ರೀಯರು ಆ ರಾಜಕುಮಾರನನ್ನು ತಮ್ಮ ಗುಂಪಿನಲ್ಲಿ ಬಚ್ಚಿಟ್ಟುಕೊಂಡು ಪರಶುರಾಮನ ಕಣ್ಣಿಗೆ ಬೀಳದಂತೆ ಕಾಪಾಡಿದರು. ಹೀಗೆ ಸ್ತ್ರೀಯರಿಂದ ರಕ್ಷಿತನಾದುದರಿಂದಲೇ ನಾರಿ ಕವಚನೆಂದು, ಆಗಿನ ಕ್ಷತ್ರಿಯ ವಂಶವು ವೃತ್ತಿ ಹೊಂದುವುದಕ್ಕೆ ಇವನೇ ಮೂಲವಾದುದರಿಂದ ಮೂಲಕನೆಂದು ಹೆಸರನ್ನು ಪಡೆದನು. ಮೂಲಕನಿಗೆ ದಶರಥನೆಂಬ ಮಗನಾದನು. ಆ ದಶರಥನಿಂದ ಐಲಬಿಲನು, ಅವನಿಂದ ವಿಶ್ವಸಹನು ಜನಿಸಿದರು. ಈ ವಿಶ್ವಸಹನಿಗೆ ಖಟ್ವಾಂಗನೆಂಬ ಮಗನಾದನು. ಈತನು ಚಕ್ರವರ್ತಿಯಾಗಿ ಭೂಮಿಯನ್ನು ಪಾಲಿಸುತ್ತಿರುವಾಗ ಒಮ್ಮೆ ದೇವತೆಗಳ ಸಹಾಯಾರ್ಥವಾಗಿ ಹೋಗಿ ಯುದ್ಧದಲ್ಲಿ ದೈತ್ಯರನ್ನು ಸಂಹರಿಸಿದನು. ಇದಕ್ಕಾಗಿ ದೇವತೆಗಳು ಅವನಲ್ಲಿ ಪ್ರಸನ್ನರಾಗಿ ಅವನಿಗೆ ಕೇಳಿದ ವರವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದರು. ಆಗ ಖಟ್ವಾಂಗನು ತನ್ನ ಆಯುಪ್ರಮಾಣವೆಷ್ಟೆಂಬುದನ್ನು ತಿಳಿಸಬೇಕೆಂದು ಕೇಳಿಕೊಂಡನು. ಅದಕ್ಕ ದೇವತೆಗಳು, 2 ಗಳಿಗೆಗಳು ಮಾತ್ರವೇ ನಿನ್ನ ಆಯುಃಕಾಲವೆಂದು ತಿಳಿಸಿದರು. ಆ ಮಾತನ್ನು ಕೇಳಿದೊಡನೆ ಖಟ್ವಾಂಗನು ತನ್ನ ಪುರಕ್ಕೆ ಬಂದು ವೈರಾಗ್ಯ ಬುದ್ಧಿಯಿಂದ ಹೀಗೆಂದು ಯೋಚಿಸುವನು: ನನಗೆ ಬ್ರಹ್ಮಕುಲಕ್ಕಿಂತಲೂ ನನ್ನ ಪ್ರಾಣಗಳು ಪ್ರಿಯವಲ್ಲ. ನನಗೆ ಕುಲದೈವಕ್ಕಿಂತಲೂ ಪ್ರಿಯವಾದ ಬೇರೊಂದು ವಸ್ತುವಿಲ್ಲ. ನನ್ನ ಮಕ್ಕಳಾಗಲಿ, ನನ್ನ ಹೆಂಡತಿಯರಾಗಲಿ, ನನ್ನ ರಾಜ್ಯ ಭೋಗಗಳಾಗಲಿ, ನನ್ನ ರಾಷ್ಟ್ರವಾಗಲಿ, ರಾಜ್ಯಾಧಿಕಾರವಾಗಲಿ ಆ ಭಗವಂತನಿಗಿಂತಲೂ ನನಗೆ ಹೆಚ್ಚು ಪ್ರೇಮ ಪಾತ್ರಗಳಲ್ಲ. ಬಾಲ್ಯದಿಂದಲೂ ನನ್ನ ಮನಸ್ಸು ಅಧರ್ಮ ಮಾರ್ಗದಲ್ಲಿ ಪ್ರವೇಶಿಸುವುದಿಲ್ಲ. ಉತ್ತಮ ಶ್ಲೋಕನಾದ ಆ ಪರಮಪುರುಷನಿಗಿಂತಲೂ ಭಿನ್ನವಾದ ಬೇರೊಂದು ವಸ್ತುವು ಈ ಪ್ರಪಂಚದಲ್ಲಿ ಇರುವುದಾಗಿ ನನಗೆ ತೋರಲಿಲ್ಲ. ಲೋಕಪಾಲಕರಾದ ದೇವತೆಗಳು ನನಗೆ ಬೇಕಾದ ವರಗಳನ್ನು ಕೊಡುವುದಾಗಿ ಹೇಳಿದ್ದರು. ಭಗವತ್ ಸೇವೆಯಲ್ಲಿಯೇ ನಟ್ಟ ಮನಸ್ಸುಳ್ಳ ನನಗೆ ಆ ವರಗಳನ್ನು ಪಡೆಯುವುದರಲ್ಲಿಯೂ ಆಸೆಯಿಲ್ಲ. ಆ ದೇವತೆಗಳಿಗೂ ದೇಹಾತ್ಮಾಭಿಮಾನವು ತಪ್ಪಿದುದಲ್ಲ. ಅವರು ಇಂದ್ರಿಯ ವಶರಾಗಿ ಯಾವಾಗಲೂ ತಮ್ಮ ಹೃದಯದಲ್ಲಿಯೇ ನೆಲೆಗೊಂಡಿರುವ ಪರಮಾತ್ಮನ ಮಹಿಮೆಯನ್ನು ತಿಳಿಯದೆ, ಅವನೇ ತಮಗೆ ಪ್ರಿಯವಸ್ತುವೆಂಬುದನ್ನು ತಿಳಿಯದೆ, ಅತ್ಯಲ್ಪವಾದ ವಿಷಯ ಸುಖವನ್ನೇ ಪರವಸ್ತುವನ್ನಾಗಿ ಭಾವಿಸುವರು. ದೇವತೆಗಳ ಸ್ಥಿತಿಯೇ ಹೀಗಿರುವಾಗ ಇತರ ಸಾಮಾನ್ಯ ಮನುಷ್ಯರ ಪಾಡೇನು? ಆ ದೇವತೆಗಳು ಕೊಡತಕ್ಕ ವರಗಳಾಗಲಿ, ಸ್ವರ್ಗಾದಿ ಲೋಕಗಳಾಗಲಿ ನಾವು ಪಡೆಯಬೇಕಾದ ಪರಮ ಪುರುಷಾರ್ಥಕ್ಕೆ ಪ್ರತಿಬಂಧಕಗಳೇ ಹೊರತು ಶ್ರೇಯಸ್ಕರವಲ್ಲ. ಅವೊಂದರಲ್ಲಿಯೂ ನನಗೆ ಆಸೆಯಿಲ್ಲ. ಆದುದರಿಂದ ನಾನು ಲೋಕದಲ್ಲಿ ಭಗವನ್ ಮಾಯೆಯಿಂದ ಏರ್ಪಟ್ಟವುಗಳಾಗಿಯೂ ಗಂಧರ್ವ ನಗರದಂತೆ ಕ್ಷಣ ಕಾಲವಿದ್ದು ಹೋಗತಕ್ಕವುಗಳಾಗಿಯೂ ಇರುವ ಶಬ್ದಾದಿ ವಿಷಯಗಳಲ್ಲಿಯೂ ಪ್ರಕೃತಿ ಪರಿಣಾಮ ರೂಪವಾದ ಶರೀರದಲ್ಲಿಯೂ ಅಭಿಮಾನವನ್ನು ತೊರೆದು ವಿಶ್ವಾತ್ಮನಾದ ಆ ಭಗವಂತನನ್ನು ಭಕ್ತಿಯಿಂದ ಮರೆಹೋಗುವೆನು. ಈಗ ಉಳಿದಿರತಕ್ಕ ನನ್ನ ಅಲ್ಪಕಾಲದ ಆಯುಶೇಷದಲ್ಲಿಯಾದರೂ ದೃಢ ಧ್ಯಾನದಿಂದ ಆ ಭಗವಂತನನ್ನು ಪ್ರಸನ್ನನಾಗಿ ಮಾಡಿಕೊಳ್ಳುವೆನು ಎಂದು ನಿಶ್ಚಯಿಸಿಕೊಂಡನು. ಓ ಪರೀಕ್ಷಿತ್ ರಾಜ, ಸೌದಾಸನು ದೃಢಬುದ್ಧಿಯಿಂದ ಹೀಗೆ ನಿಶ್ಚಯಿಸಿಕೊಂಡು ದೇಹಾದಿಗಳಲ್ಲಿ ಅಭಿಮಾನ ರೂಪವಾದ ಅಜ್ಞಾನವನ್ನು ಬಿಟ್ಟು ಆತ್ಮಾನುಸಂಧಾನದಿಂದ ತನ್ನ ದೇಹವನ್ನು ನೀಗಿ ಪಾಪರಾಹಿತ್ಯವೇ ಮೊದಲಾದ ಗುಣಗಳುಳ್ಳ ಶುದ್ಧಾತ್ಮ ಸ್ವರೂಪವನ್ನು ಹೊಂದಿದನು. ನಿಜವಾದ ದೈವ ಭಕ್ತಿಯುಳ್ಳವರೆಲ್ಲರೂ ಯಾವನನ್ನು ಪ್ರಮಾಣ ಸಿದ್ಧವಾಗಿಯೂ ದುರೂಹವಾಗಿಯೂ ಇರುವ ಪರಬ್ರಹ್ಮವೆಂದು ಹೇಳುವರು, ಅಂತಹ ಪರಮ ಪುರುಷನಾದ ವಾಸುದೇವನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಆ ಖಟ್ವಾಂಗನು ಉತ್ತಮ ಗತಿಯನ್ನು ಹೊಂದಿದನು. ಇದು 9ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ, ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ವೃಷಭಾಸುರ ವಧವು ಎಂಬ 36ನೆಯ ಅಧ್ಯಾಯಕ್ಕೆ ಸ್ವಾಗತ. ಪರೀಕ್ಷಿತ್ ರಾಜನನ್ನು ಕುರಿತು ಶುಕಮುನಿಗಳು ಹೇಳುತ್ತಿರುವರು: ರಾಜೇಂದ್ರ, ಕೇಳು,
ಹೀಗೆ ಶ್ರೀಕೃಷ್ಣನು ತನ್ನ ಲೀಲೆಗಳಿಂದ ಗೋಕುಲವನ್ನು ರಂಜಿಸುತ್ತಾ ಒಮ್ಮೆ ಸಂತೋಷದಿಂದ ತನ್ನ ಮಂದೆಯಲ್ಲಿರುವಾಗ ಅರಿಷ್ಟನೆಂಬ ಕ್ರೂರ ರಾಕ್ಷಸನೊಬ್ಬನು ದೊಡ್ಡ ಗೂಳಿಯ ಆಕಾರದಿಂದ ಆ ಮಂದೆಯ ನಡುವೆ ಪ್ರವೇಶಿಸಿದನು. ಪರ್ವತ ಶಿಖರದಂತಿರುವ ಹಿರಳಿನಿಂದ ಭಯಂಕರವಾದ ದೊಡ್ಡ ದೇಹವುಳ್ಳ ಆ ರಾಕ್ಷಸನು ಮಂದೆಯಲ್ಲಿ ಪ್ರವೇಶಿಸಿದಾಗ ಅವನ ಆರ್ಭಟವನ್ನು ಕೇಳಬೇಕೆ? ಆಗಾಗ ತನ್ನ ಗೊರಸಲಿನಿಂದ ನೆಲವನ್ನು ಭೇದಿಸುವುದು, ಭಯಂಕರ ಧ್ವನಿಯಿಂದ ಗುಟುರು ಹಾಕುವುದು, ಕಾಲುಗಳಿಂದ ನೆಲವನ್ನು ಕೆರೆಯುವುದು, ಬಾಲವನ್ನು ಮೇಲಕ್ಕೆತ್ತಿ ಕೊಂಬುಗಳಿಂದ ಕಂಡ ಕಂಡ ಕಲ್ಲು ಮರಗಳನ್ನು ಮೀಟುವುದು, ಆಗಾಗ ಸ್ವಲ್ಪ ಸ್ವಲ್ಪವಾಗಿ ಮಲಮೂತ್ರಗಳನ್ನು ಬಿಡುವುದು, ನಟ್ಟ ಕಣ್ಣಿಂದ ನೋಡುವುದು, ಇಂತಹ ಕ್ರೂರ ಚೇಷ್ಟೆಗಳೊಡನೆ ಆ ವೃಷಭಾಸುರನು ಮಂದೆಯ ನಡುವೆ ಆರ್ಭಟಿಸಿ ಸುತ್ತುತ್ತಿದ್ದನು. ಅವನ ಕ್ರೂರ ಗರ್ಜನೆಯನ್ನು ಕೇಳಿದ ಮಾತ್ರದಲ್ಲಿ ಗರ್ಭಿಣಿಯರಾದ ಸ್ತ್ರೀಯರಿಗೂ ಗೋವುಗಳಿಗೂ ಕಾಲದಲ್ಲಿ ಗರ್ಭಪಾತವು ಗರ್ಭಸ್ರಾವವು ಉಂಟಾಗುತ್ತಿತ್ತು. ಆಕಾಶದಲ್ಲಿರುವ ಮೇಘಗಳು ಪರ್ವತ ಶಿಖರವೆಂಬ ಭ್ರಾಂತಿಯಿಂದ ಆ ವೃಷಭಾಸುರನ ಹೆರಳಿನ ಮೇಲೆ ಬಂದು ಸೇರುತ್ತಿದ್ದವು. ತೀಕ್ಷ್ಣವಾದ ಕೊಂಬುಗಳುಳ್ಳ ಆ ಗೂಳಿಯನ್ನು ನೋಡಿ ಗೋಪಿಯರೆಲ್ಲರೂ ನಡುಗುತ್ತಿದ್ದರು. ಗೋವುಗಳೆಲ್ಲವೂ ಭಯದಿಂದ ಮಂದೆಯನ್ನು ಬಿಟ್ಟು ನಾನಾ ದಿಕ್ಕಿಗೆ ಚದರಿದವು. ಆಗ ಕೆಲವು ಗೋಪಾಲಕರು ಕೃಷ್ಣನ ಬಳಿಗೆ ಬಂದು, ಅಯ್ಯೋ ಕೃಷ್ಣ, ಇನ್ನೇನು ಗತಿ ಎಂದು ಅವನಲ್ಲಿ ಮರೆಹೊಕ್ಕರು. ಹೀಗೆ ಗೋಕುಲವೆಲ್ಲವೂ ಭಯದಿಂದ ತತ್ತಳಿಸುವುದನ್ನು ಕಂಡು ಕೃಷ್ಣನು, ಭಯಪಡಬೇಡಿರಿ ಎಂದು ಅವರನ್ನು ಸಮಾಧಾನಪಡಿಸಿ ಆ ಗೂಳಿಯನ್ನು ಕೈತಟ್ಟಿ ಕರೆಯುತ್ತಾ, ಎಲೆ ಮೂಢ, ಈ ಗೋವುಗಳನ್ನು, ಈ ಗೋಪ ಬಾಲಕರನ್ನು ಹೆದರಿಸುವುದರಿಂದೇನು? ನಿಮ್ಮಂತಹ ದುರಾತ್ಮರ ಕೊಬ್ಬನ್ನು ಅಡಗಿಸುವುದಕ್ಕಾಗಿ ಹುಟ್ಟಿದ ನಾನು ಇದು ಇಲ್ಲಿರುವೆನು, ಬಾ ಎಂದು ಬಾರಿ ಬಾರಿಗೂ ಭುಜವನ್ನು ತಟ್ಟಿ ಆ ವೃಷಭವನ್ನು ಕೋಪಗೊಳಿಸಿ ತನ್ನ ಸ್ನೇಹಿತನ ಭುಜದ ಮೇಲೆ ಕೈಯಿಟ್ಟು ನಿಂತಿದ್ದನು. ಹೀಗೆ ಕೃಷ್ಣನಿಂದ ರೇಗಿಸಲ್ಪಟ್ಟ ಅರಿಷ್ಟನು ಅತ್ಯಾಕ್ರೋಶದಿಂದ ನೆಲವನ್ನು ಕೆರೆಯುತ್ತಾ ಆಕಾಶದಲ್ಲಿರುವ ಮೇಘಗಳನ್ನು ಸುರುಳಿ ಸುತ್ತುವಂತೆ ಬಾಲವನ್ನು ಮೇಲಕ್ಕೆತ್ತಿಕೊಂಡು ಕೊಂಬುಗಳನ್ನು ಮುಂದೆ ನೀಡಿ ಕಂಡದಂತಿರುವ ಕಣ್ಣುಗಳಿಂದ ಕೃಷ್ಣನನ್ನು ದೂರನೆ ನೋಡುತ್ತಾ ಇಂದ್ರನಿಂದ ಪ್ರಯೋಗಿಸಲ್ಪಟ್ಟ ವಜ್ರಾಯುಧದಂತೆ ಅತಿ ಕ್ರೂರ ವೇಗದಿಂದ ಕೃಷ್ಣನನ್ನು ಎದುರಿಸುವುದಕ್ಕೆ ಬಂದನು. ಒಡನೆಯೇ ಕೃಷ್ಣನು ಮುಂದೆ ಬಂದು ಆ ಅರಿಷ್ಟನ ಕೊಂಬುಗಳೆರಡನ್ನು ಹಿಡಿದು ಗಜ ಯುದ್ಧದಲ್ಲಿ ಆನೆಯು ಮತ್ತೊಂದು ಆನೆಯನ್ನು ಹಿಂದೆ ತಳ್ಳುವಂತೆ 18 ಅಡಿಗಳ ದೂರಕ್ಕೆ ಹಿಂದೆ ತಳ್ಳಿಬಿಟ್ಟನು. ಅರಿಷ್ಟನಿಗೆ ಮತ್ತಷ್ಟು ಕೋಪ ಉಂಟಾಯಿತು. ಅವನ ಅಂಗಾಂಗಗಳಲ್ಲಿಯೂ ಬೆವರು ಕಿತ್ತುಕೊಂಡಿತು. ತಿರುಗಿ ಮೇಲೆದ್ದು ಕೋಪದಿಂದ ಬುಸುಗುಟ್ಟುತ್ತಾ ಕೃಷ್ಣನಿಗೆ ಎದುರಾಗಿ ಬರುತ್ತಿದ್ದನು. ಮೊದಲಿನಂತೆಯೇ ಕೃಷ್ಣನು ಅವನ ಕೊಂಬುಗಳನ್ನು ಹಿಡಿದು ಕೊರಲನ್ನು ತಿರುಚಿ ಕೆಳಕ್ಕೆ ಕೆಡಹಿ ಒದ್ದೆಯ ಬಟ್ಟೆಯನ್ನು ಹಿಂಡುವಂತೆ ಅವನನ್ನು ಕಾಲಿಂದ ಮೆಟ್ಟಿ ತುಳಿದು ಅವನ ದೇಹವನ್ನು ನಜ್ಜುಗುಜ್ಜಾಗಿ ಮಾಡಿದನು. ಆಮೇಲೆ ಅವನ ಕೊಂಬುಗಳೆರಡನ್ನು ಕೈಯಿಂದ ಕಿತ್ತುಕೊಂಡು ಅವುಗಳಿಂದಲೇ ಅವನನ್ನು ಪ್ರಹರಿಸಿದನು. ಆ ಒಂದೇ ಪ್ರಹಾರಕ್ಕೆ ಅರಿಷ್ಟನು ಬಾಯಿಂದ ರಕ್ತವನ್ನು ಕಕ್ಕಿ ಮಲಮೂತ್ರಗಳನ್ನು ಬಿಡುತ್ತಾ ಕಾಲುಗಳನ್ನೊದರಿ ಕೆಳಗೆ ಬಿದ್ದನು. ಅವನ ಕಣ್ಣಾಲೆಗಳು ಮೇಲೆ ನಾಟಿಕೊಂಡವು. ಸ್ವಲ್ಪ ಹೊತ್ತಿನವರೆಗೆ ಮರಣ ಸಂಕಟದಿಂದ ತತ್ತಳಿಸುತ್ತಿದ್ದು ಪ್ರಾಣವನ್ನು ಬಿಟ್ಟನು. ಈ ರಾಕ್ಷಸ ವಧವನ್ನು ನೋಡಿ ದೇವತೆಗಳು ಸಂತೋಷದಿಂದ ಕೃಷ್ಣನ ಮೇಲೆ ಪುಷ್ಪ ವರ್ಷವನ್ನು ಕರೆದು ಅವನನ್ನು ಸ್ತುತಿಸುತ್ತಿದ್ದರು. ನಾರದನ ಪ್ರೇರಣೆಯಿಂದ ಕಂಸನು ರಾಮಕೃಷ್ಣರನ್ನು ಕರೆತರುವುದಕ್ಕಾಗಿ ಆ ಕ್ರೂರನನ್ನು ಕಳುಹಿಸಿದುದು. ಹೀಗೆ ಕೃಷ್ಣನು ವೃಷಭಾಸುರನನ್ನು ಕೊಂದ ಮೇಲೆ ತನ್ನ ಸಹಚರರಾದ ಗೋಪಾಲಕರಿಂದ ಸ್ತುತಿಸಲ್ಪಡುತ್ತಾ ಗೋಪಿಯರಿಗೆ ನೇತ್ರೋತ್ಸವವನ್ನು ಬೀರುವಂತೆ ಬಲರಾಮನೊಡಗೂಡಿ ಹಿಂತಿರುಗಿ ಬಂದನು. ಇತ್ತಲಾಗಿ ಅರಿಷ್ಟ ವಧವಾದ ಮೇಲೆ ನಾರದನು ಕಂಸನ ಬಳಿಗೆ ಬಂದು, ಕಂಸ, ಹಿಂದೆ ನಾನು ದೇವಕಿಯ 8ನೆಯ ಗರ್ಭದಿಂದ ಹುಟ್ಟಿದ ಮಗನೇ, ನಿನಗೆ ಮೃತ್ಯುವೆಂದು ತಿಳಿಸಿದ್ದೇನಲ್ಲವೇ? ಇದರ ನಿಜ ಸ್ಥಿತಿಯು ಇದುವರೆಗೂ ನಿನಗೆ ತಿಳಿದಿರಲಾರದೆಂದು ತೋರುತ್ತಿದೆ. ದೇವಕಿಯ 8ನೆಯ ಗರ್ಭದಲ್ಲಿ ಹುಟ್ಟಿದುದಾಗಿ ಭ್ರಮಿಸಿ ನೀನು ಯಾವ ಹೆಣ್ಣು ಮಗುವನ್ನು ಕೊಲ್ಲುವುದಕ್ಕೆ ಯತ್ನಿಸಿದೆಯೋ ಅದು ದೇವಕಿಯಲ್ಲಿ ಹುಟ್ಟಿದುದಲ್ಲ. ಅದು ನಂದ ಪತ್ನಿಯಾದ ಯಶೋದೆಯ ಗರ್ಭದಲ್ಲಿ ಹುಟ್ಟಿದ ಕೂಸು. ಆಗ ದೇವಕಿಯ ಗರ್ಭದಲ್ಲಿ ಹುಟ್ಟಿದವನೇ ಕೃಷ್ಣನು. ಬಲರಾಮನೆಂಬುವನು ರೋಹಿಣಿ ದೇವಿಯ ಮಗನು. ವಸುದೇವನು ನಿನ್ನ ಭಯಕ್ಕಾಗಿ ಆ 2 ಮಕ್ಕಳನ್ನು ತನ್ನ ಮಿತ್ರನಾದ ನಂದನ ಮನೆಯಲ್ಲಿ ಬಚ್ಚಿಟ್ಟನು.
ಆ ಬಲರಾಮ ಕೃಷ್ಣರೇ, ಇದುವರೆಗೆ ನೀನು ಕಳುಹಿಸಿದ ರಾಕ್ಷಸರೆಲ್ಲರನ್ನು ಕೊಂದವರು ಇದ್ದ ಸಂಗತಿಯನ್ನು ತಿಳಿಸಿರುವೆನು. ಮುಂದೆ ನಿನ್ನ ಕ್ಷೇಮಕ್ಕೆ ದಾರಿಯನ್ನು ನೋಡು ಎಂದನು. ಈ ಮಾತನ್ನು ಕೇಳಿದೊಡನೆ ಕಂಸನಿಗೆ ಕೋಪದಿಂದ ಮೈ ತಿಳಿಯದಂತಾಯಿತು. ಆ ಕ್ಷಣವೇ ಕತ್ತಿಯನ್ನು ಕೈಗೆತ್ತಿಕೊಂಡು ಮೊದಲು ಕಪಟಿಯಾದ ವಸುದೇವನನ್ನು ಕೊಂದು ಬಿಡಬೇಕೆಂಬ ಉದ್ದೇಶದಿಂದ ಮೇಲೆದ್ದನು. ಆಗ ನಾರದನು ಉಪಾಯದಿಂದ ಅವನಿಗೆ ಸಮಾಧಾನವನ್ನು ಹೇಳಿ ತಡೆಯಲು ಕಂಸನು ಆ ಉದ್ದೇಶವನ್ನು ಬಿಟ್ಟು ಸುಮ್ಮನಾದನು. ಆದರೇನು, ಆಗಲೇ ವಸುದೇವ ದೇವಕಿಯರನ್ನು ಹಿಡಿದು ತರಿಸಿ ಅವರ ಕೈಕಾಲುಗಳಿಗೆ ಉಕ್ಕಿನ ಸಂಕೋಲೆಗಳನ್ನು ಹಾಕಿಸಿ ಸೆರೆಯಲ್ಲಿಟ್ಟು ಅವರ ಮಕ್ಕಳಾದ ರಾಮ ಕೃಷ್ಣರನ್ನು ಕೊಲ್ಲುವುದಕ್ಕೆ ಉಪಾಯವನ್ನು ಯೋಚಿಸುತ್ತಿದ್ದನು. ಅತ್ತಲಾಗಿ ನಾರದನು ಹೊರಟು ಹೋದ ಕೂಡಲೇ ಕಂಸನು ತನ್ನ ಮಿತ್ರನಾದ ಕೇಶಿ ಎಂಬ ದಾನವನನ್ನು ಕರೆದು ರಾಮ ಕೃಷ್ಣರನ್ನು ಕೊಲ್ಲುವ ಕಾರ್ಯಕ್ಕಾಗಿ ನಿಯಮಿಸಿ ಕಳುಹಿಸಿದನು. ಆಮೇಲೆ ಚಾಣೂರ ಮುಷ್ಟಿಕರೆಂಬ ತನ್ನ ಕಡೆಯ ಜಟ್ಟಿಗಳನ್ನು, ಛಲ ತೋಲಕ ಮೊದಲಾದ ವೀರರನ್ನು, ಮಂತ್ರಿಗಳನ್ನು, ಕೆಲವು ಆನೆಯ ಮಾವಟಿಗರನ್ನು ಕರೆಸಿ, ಓ ಚಾಣೂರ, ಮುಷ್ಟಿಕ, ಓ ಮಹಾವೀರರುಗಳಿರ, ವಸುದೇವನ ಮಕ್ಕಳಿಬ್ಬರು ನಂದನ ಮನೆಯಲ್ಲಿರುವುದಾಗಿ ತಿಳಿದು ಬಂದಿದೆ. ಅವರಿಬ್ಬರನ್ನು ದೈವವು ನನಗೆ ಮೃತ್ಯು ರೂಪವಾಗಿ ನಿಲ್ಲಿಸಿರುವುದು. ಅವರನ್ನು ನಾನು ಉಪಾಯದಿಂದ ಇಲ್ಲಿಗೆ ಕರೆತರಿಸುವೆನು. ನೀವು ಅವರನ್ನು ಮಲ್ಲ ಯುದ್ಧದ ನೆವದಿಂದ ತೀರಿಸಿ ಬಿಡಬೇಕು. ಆದುದರಿಂದಲೇ ಈಗಲೇ ನಮ್ಮ ಜಟ್ಟಿ ಕಾಳಗದ ಮೈದಾನವನ್ನು ಕ್ರಮಪಡಿಸಿರಿ. ಅಲ್ಲಿ ಪುರಜನರೆಲ್ಲರೂ ಬಂದು ಕುಳಿತುಕೊಳ್ಳುವುದಕ್ಕೆ ಅನುಕೂಲಿಸುವಂತೆ ಸುತ್ತಲೂ ಮಂಚಗಳು ಸಿದ್ಧಪಡಿಸಲ್ಪಡಲಿ. ನಮ್ಮ ಪಟ್ಟಣದಲ್ಲಿಯೂ ದೇಶದಲ್ಲಿಯೂ ಇರತಕ್ಕ ಜನರೆಲ್ಲರೂ ಬಂದು ಸೇರಿ ನಿಮ್ಮ ಪರಾಕ್ರಮವನ್ನು ನೋಡಿ ಸಂತೋಷ ಪಡಲಿ ಎಂದು ಹೇಳಿ ಆನೆಯ ಮಾವಟಿಗರಲ್ಲಿ ಪ್ರಧಾನನಾದವನೊಬ್ಬನನ್ನು ಕರೆದು, ಓ ಮಹಾಮಾತ್ರ, ಅಂದರೆ ಮಾವಟಿಗ, ನೀನು ಆನೆಗಳನ್ನು ನಡೆಸುವುದರಲ್ಲಿ ಬಹಳ ಚತುರನಲ್ಲವೇ? ನಾನು ಹೇಳುವ ಉಪಾಯವನ್ನು ಚೆನ್ನಾಗಿ ಮನಸ್ಸಿನಲ್ಲಿಟ್ಟು ಕಾರ್ಯ ಸಾಧನೆಯನ್ನು ಮಾಡಬೇಕು. ಏನೆಂದು ಕೇಳುವೆಯಾ? ನಮ್ಮಲ್ಲಿ ಆಗಲೇ ಮದಹತ್ತಿರುವ ಕುವಲಯ ಪೀಠವೆಂಬ ಮಹಾ ಗಜ ಉಂಟಲ್ಲವೇ? ಅದರ ಕೈಗೆ ಒಂದು ದೊಡ್ಡ ಮುತ್ತರವನ್ನು ಕೊಟ್ಟು ಆ ಮಲ್ಲ ಯುದ್ಧವು ನಡೆಯತಕ್ಕ ಮೈದಾನದ ಹೊರಬಾಗಿಲಲ್ಲಿಯೇ ನಿಲ್ಲಿಸಿರಬೇಕು. ರಾಮಕೃಷ್ಣರು ಆ ಬಾಗಿಲನ್ನು ಪ್ರವೇಶಿಸುವಾಗಲೇ ಆ ಆನೆಯ ಕೈಯಿಂದ ಅವರನ್ನು ಕೊಲ್ಲಿಸಬೇಕು. ಈ ವಿಷಯವು ಚೆನ್ನಾಗಿ ನೆನಪಿರಲಿ ಎಂದನು. ಆ ಮಾವಟಿಗನಾದರೂ ಕೇವಲ ರುಚುಬುದ್ಧಿಯುಳ್ಳವನು. ಅವನು ಕಂಸನ ಕ್ರೂರ ಸ್ವಭಾವವನ್ನಾಗಲಿ ರಾಮ ಕೃಷ್ಣನ ಪೂರ್ವೋತ್ತರಗಳನ್ನಾಗಲಿ ಯಾವುದನ್ನು ತಿಳಿದವನಲ್ಲ. ಆದುದರಿಂದ ಕಂಸನು ಹೇಳಿದ ಕ್ರೂರ ವಾಕ್ಯವನ್ನು ಕೇಳಿ ಭಯದಿಂದ ಬೆಚ್ಚರ ಬಿದ್ದು ವಿಜ್ಞಾಪಿಸುವನು. ಓ ಮಹಾಪ್ರಭು, ಇದೇನಿದು? ನಿಮ್ಮ ಆಶ್ರಯದಲ್ಲಿದ್ದು ನಿಮ್ಮ ಉಪ್ಪನ್ನು ತಿಂದು ಬದುಕುತ್ತಿರುವ ನಾನು ನಿಮ್ಮ ತಂಗಿಯ ಮಕ್ಕಳನ್ನು ಕೊಲ್ಲಬೇಕೆ? ನನ್ನನ್ನು ಪರೀಕ್ಷಿಸುವುದಕ್ಕಾಗಿ ಹೀಗೆ ಹೇಳುವಿರೇನು? ನಿಮ್ಮ ಮನಸ್ಸಿಗೆ ಅಹಿತವಾದ ಕಾರ್ಯವನ್ನು ಸ್ವಪ್ನದಲ್ಲಿಯೂ ನಾನು ಎಣಿಸತಕ್ಕವನಲ್ಲ ಎಂದನು. ಈ ವಾಕ್ಯವನ್ನು ಕೇಳಿ ದುಷ್ಟನಾದ ಕಂಸನು ಅವನ ಸಂದೇಹವನ್ನು ಪರಿಹರಿಸುವುದಕ್ಕಾಗಿ ಆ ಸಭೆಯಲ್ಲಿ ಇರುವವರೆಲ್ಲರೂ ಕೇಳುತ್ತಿರಲು ಹೀಗೆಂದು ಹೇಳುವನು. ಎಲೈ ಸಭ್ಯರೇ, ನಾನು ಹೇಳುವ ಮಾತನ್ನು ಸಾವಧಾನವಾಗಿ ಕೇಳಿರಿ. ಆ ರಾಮ ಕೃಷ್ಣರಿಬ್ಬರು ನನಗೆ ಕೇವಲ ಸಮೀಪ ಬಂಧುಗಳಾಗಿದ್ದರು. ಅವರಲ್ಲಿ ನನಗೆ ಆಜನ್ಮ ದ್ವೇಷ ಉಂಟಾಗಿರುವುದಕ್ಕೆ ಕಾರಣವನ್ನು ತಿಳಿಸುವೆನು. ಮಹಾಭಾಗ್ಯವತಿಯಾದ ನನ್ನ ತಾಯಿಯು ಬಾಲ್ಯದಿಂದಲೂ ನಿರತಿಶಯ ಸೌಂದರ್ಯವುಳ್ಳವಳು, ಕಮಲದಂತೆ ಕಣ್ಣುಳ್ಳವಳು. ಆಕೆಯು ಆಗಾಗ ತನ್ನ ಅರಮನೆಯ ಉದ್ಯಾನವನದಲ್ಲಿ ಸಂಚರಿಸುವುದುಂಟು. ಅಲ್ಲಿ ಯಾವಾಗಲೂ ಸುಗಂಧ ವಿಶಿಷ್ಟವಾದ ಮಂದ ಮಾರುತವು ಬೀಸುತ್ತಿರುವುದು. ಪುಷ್ಪ ಸಮೃದ್ಧಗಳಾದ ಅಶೋಕ, ವಕುಳ, ಪೂಗ, ಪುನ್ನಾಗ ಮೊದಲಾದ ಹೂಗಿಡಗಳು ಅಲ್ಲಿ ಸಮೃದ್ಧವಾಗಿ ಬೆಳೆದಿರುವವು. ಮಕರಂದ ಪಾನದಿಂದ ಮದಿಸಿದ ಭ್ರಮರಗಳು, ಕೋಗಿಲೆಗಳು ಯಾವಾಗಲೂ ಕಿವಿಗಿಂಪಾಗಿ ಕೂಗುತ್ತಿರುವವು. ಎಲ್ಲಿ ನೋಡಿದರೂ ನವಿಲುಗಳು ನರ್ತಿಸುತ್ತಿರುವವು. ನೋಡುವವರಿಗೆ ಆಸೆ ಹುಟ್ಟಿಸುವಂತೆ ಕಪಿಗಳು ಮರದಿಂದ ಮರಕ್ಕೆ ನೆಗೆದು ಆಟವಾಡುತ್ತಿರುವವು. ನಾನಾ ಬಗೆಯ ವೃಕ್ಷಗಳ ಸಾಲಿನಿಂದ ಮನೋಹರವಾಗಿರುವುದು. ಒಮ್ಮೆ ಲೋಕ ಮನೋಹರವಾದ ವಸಂತ ಕಾಲದಲ್ಲಿ ನನ್ನ ತಾಯಿಯು ಋತುಸ್ನಾನ ಮಾಡಿ ದೇಹವನ್ನು ಅಲಂಕರಿಸಿಕೊಂಡು ಆ ತೋಟದಲ್ಲಿ ಸುತ್ತುತ್ತಿರುವಾಗ ಆ ಉದ್ಯಾನದ ಸನ್ನಿವೇಶವನ್ನು ನೋಡಿ ಅವಳ ಮನಸ್ಸಿನಲ್ಲಿ ಕಾಮ ವಿಕಾರವು ತಲೆದೋರಿತು. ಆ ಕಾಮತಾಪದಿಂದ ತನ್ನ ಪತಿಯನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಿದ್ದಳು.
ಇದೇ ಸಮಯಕ್ಕೆ ಸರಿಯಾಗಿ ದ್ರಮಿಳನೆಂಬ ಒಬ್ಬನೊಬ್ಬ ಗಂಧರ್ವನು ಯಾರ ಕಣ್ಣಿಗೂ ಕಾಣದಂತೆ ಆ ಉದ್ಯಾನವನದಲ್ಲಿ ಸಂಚರಿಸುತ್ತಿದ್ದು ನನ್ನ ತಾಯಿಯು ಅಲ್ಲಿ ಏಕಾಕಿನಿಯಾಗಿರುವುದನ್ನು ಕಂಡು ಅವಳ ರೂಪಕ್ಕೆ ಮೋಹಿತನಾದನು. ಅವನಿಗೆ ಇತರರ ಮನಸ್ಸನ್ನು ಕಂಡುಕೊಳ್ಳತಕ್ಕ ಅಸಾಧಾರಣ ಶಕ್ತಿ ಇದ್ದುದರಿಂದ ನನ್ನ ತಾಯಿಯ ಮನೋಭಿಲಾಷೆಯನ್ನು ತಿಳಿದುಕೊಂಡು ನನ್ನ ತಂದೆಯಾದ ಉಗ್ರಸೇನಂತೆಯೇ ವೇಷಧಾರಿಯಾಗಿ ಬಂದನು. ಸರಸ ಸಲ್ಲಾಪಗಳಿಂದಲೂ ಅನುರಾಗಪೂರ್ವಕವಾದ ದೃಷ್ಟಿಯಿಂದಲೂ ನನ್ನ ತಂದೆಯನ್ನೇ ಅನುಕರಿಸುತ್ತಾ ಪತಿವ್ರತೆಯಾದ ನನ್ನ ತಾಯಿಯನ್ನು ಮರಳು ಮಾಡಿದನು. ನನ್ನ ತಾಯಿಯು ಮೊದಲೇ ಕಾಮಾತುರೆಯಾಗಿದ್ದುದರಿಂದ ನಿಜ ಸ್ಥಿತಿಯನ್ನು ತಿಳಿಯಲಾರದೆ ಮೋಹದಿಂದ ಬಂದು ಅವನನ್ನು ಆಲಂಗಿಸಿ ಅವನೊಡನೆ ಆ ವನದಲ್ಲಿಯೇ ರಮಿಸಿಬಿಟ್ಟಳು. ಕೊನೆಗೆ ಅವನು ತನ್ನ ನಿಜವಾದ ಪತಿಯಲ್ಲವೆಂದು ಅವಳಿಗೆ ತಿಳಿದು ಹೋಯಿತು. ಅವಳ ಮನಸ್ಸಿಗೆ ಬಹಳ ಸಂಕಟವಾಯಿತು. ಅವಳ ಕಣ್ಣುಗಳಲ್ಲಿ ದುಃಖ ಬಾಷ್ಪವು ತುಳುಕುತ್ತಿತ್ತು. ಮಹಾ ದುಃಖದಿಂದಲೂ ಕೋಪದಿಂದಲೂ ಭಯದಿಂದಲೂ ಕುದಿಯುತ್ತಾ ವೇಷಧಾರಿಯಾದ ಆ ಗಂಧರ್ವನನ್ನು ನೋಡಿ, ಎಲ ವಂಚಕ, ದುರಾತ್ಮ, ನೀನು ಯಾರು ಹೇಳು, ನಿಜ ಸ್ಥಿತಿಯನ್ನು ತಿಳಿಸು, ನೀನು ಸಜ್ಜನ ನಿಂದಿತವಾದ ಈ ಅಕಾರ್ಯವನ್ನು ಮಾಡಬಹುದೇ ಎಂದಳು. ಆಗ ಆ ಗಂಧರ್ವನು ನನ್ನ ತಾಯಿಗೆ ಕೋಪ ಸಮಾಧಾನವನ್ನು ಮಾಡುತ್ತಾ, ಎಲೆ ಮಂಗಳಾಂಗಿ, ನೀನು ಬೇರೆ ವಿಧವಾಗಿ ಚಿಂತಿಸಬೇಡ. ನಾವು ಗಂಧರ್ವರು ಬಲದಲ್ಲಿ ದೇವತೆಗಳಿಗೆ ಸಮಾನರು, ಸಾಕ್ಷಾತ್ ದೇವೇಂದ್ರನ ಸಮೀಪದಲ್ಲಿದ್ದು ಸೇವೆ ಮಾಡತಕ್ಕವರು. ಸುಂದರಿ, ಕೇವಲ ಮನುಷ್ಯ ಜಾತಿಗೆ ಮಾತ್ರ ಉಪಭೋಗ್ಯವಾದ ನಿಮಗೆ ನಮ್ಮಂತಹ ದೇವತೆಗಳೊಡನೆ ಸಮಾಗಮವು ಲಭಿಸುವುದೇ ದುರ್ಲಭವು. ಹುಟ್ಟು, ಸಾವು, ರೋಗ ಮೊದಲಾದ ತೊಂದರೆಗಳಿಗೆ ಸಿಕ್ಕಿ ಯಾವಾಗಲೂ ಕಷ್ಟಪಡುತ್ತಿರುವ ನಿಮ್ಮ ಮನುಷ್ಯ ಜಾತಿಗೂ ನಮ್ಮ ದೇವ ಜಾತಿಗೂ ಎಷ್ಟೋ ತಾರತಮ್ಯವುಂಟು. ಹಾಗಿರುವಾಗಲೂ ನಾನಾಗಿ ಬಂದು ನಿನ್ನನ್ನು ವರಿಸಿರುವಾಗ ನೀನು ಕೋಪಿಸಬಹುದೇ ಎಂದನು. ಇದನ್ನು ಕೇಳಿ ನನ್ನ ತಾಯಿಯು ಮತ್ತಷ್ಟು ಕೋಪದಿಂದ ಕಲಗಿದ ಇಂದ್ರಿಯಗಳುಳ್ಳವಳಾಗಿ ತಿರುಗಿ ಅವನನ್ನು ಕುರಿತು, ದುರಾತ್ಮ, ನೀನು ಮಾಡಬಾರದ ಕಾರ್ಯವನ್ನು ಮಾಡಿಯೂ ತಿರುಗಿ ಅದನ್ನೇ ಸಾಧಿಸುತ್ತಾ ನನ್ನನ್ನು ಸಮಾಧಾನ ಪಡಿಸುವೆಯಾ? ಭೂಮಿ, ಜಲ, ಅಗ್ನಿ, ವಾಯು, ಆಕಾಶವೆಂಬ ಪಂಚಭೂತಗಳು, ಸೂರ್ಯ ಚಂದ್ರರು, ದಿಕ್ಕುಗಳು, ಕಾಲವು, ಧರ್ಮದೇವತೆಯು, ಉಭಯ ಸಂಧ್ಯಗಳು ಇವೆಲ್ಲವೂ ಪ್ರಾಣಿಗಳ ಪುಣ್ಯ ಪಾಪ ಕರ್ಮಗಳಿಗೆ ಸಾಕ್ಷಿಗಳಾಗಿ ನೋಡುತ್ತಿರುವವು. ದುರಾತ್ಮನಾದ ನೀನು ಅವುಗಳನ್ನು ಅತಿಕ್ರಮಿಸಿ ನನ್ನ ಪಾತಿವೃತ್ಯವನ್ನು ಕೆಡಿಸಿದೆಯಲ್ಲ. ಮದಾಂಧವಾದ ಆನೆಯು ಸ್ವಚ್ಛವಾದ ಸರೋವರವನ್ನು ಕಲಗಿಸುವಂತೆ ನಿರ್ಮಲೆಯಾದ ನನ್ನ ನಡತೆಗೆ ನೀನು ಮಾಲಿನ್ಯವನ್ನು ಉಂಟು ಮಾಡಿದೆ. ಎಲೆ ಸುರಾಧಮ, ಪಾಪ ಕಾರ್ಯವನ್ನು ಮಾಡಿ ನನ್ನನ್ನು ಸಮಾಧಾನ ಮಾಡುವೆಯಾ ಎಂದಳು. ಆಗ ಆ ಗಂಧರ್ವನು ನನ್ನ ತಾಯಿಯ ಕೋಪವನ್ನು ನೋಡಿ ಶಾಪ ಭಯದಿಂದ ನಡುಗುತ್ತಾ ವಿನಯಪೂರ್ವಕವಾಗಿ ಅವಳನ್ನು ಕುರಿತು, ಎಲೆ ಭದ್ರೆ, ಉತ್ತಮ ಜಾತಿಯ ಪುರುಷರು ಹೀನ ಜಾತಿಯ ಸ್ತ್ರೀಯರನ್ನು ಪರಿಗ್ರಹಿಸುವುದರಿಂದ ದೋಷವೇನೂ ಕಾಣಲಿಲ್ಲ. ಮನುಷ್ಯರು ದೇವಸ್ತ್ರೀಯರನ್ನು ಪರಿಗ್ರಹಿಸಿದಾಗ ಅದನ್ನು ನ್ಯಾಯ ವಿರುದ್ಧವೆಂದು ಹೇಳಬಹುದೇ ಹೊರತು ದೇವತೆಗಳು ಮನುಷ್ಯ ಸ್ತ್ರೀಯರನ್ನು ಪರಿಗ್ರಹಿಸುವುದೇನೋ ದೋಷಾಸ್ಪದವಲ್ಲ. ಆದುದರಿಂದ ನನ್ನಲ್ಲಿ ನೀನು ದೋಷವನ್ನು ಎಣಿಸಬಾರದು. ಇದರಿಂದ ನಿನಗೆ ಶ್ರೇಯಸ್ಸುಂಟು, ನನ್ನ ವೀರ್ಯವು ವ್ಯರ್ಥವಾಗಲಾರದು. ಈ ನನ್ನ ವೀರ್ಯದಿಂದ ನಿನ್ನ ಗರ್ಭದಲ್ಲಿ ಜನಿಸತಕ್ಕ ಪುತ್ರನು ಬುದ್ಧಿಯಲ್ಲಿಯೂ ಸಂಪತ್ತಿನಲ್ಲಿಯೂ ವೀರ್ಯದಲ್ಲಿಯೂ ಮೇಲೆನಿಸಿಕೊಳ್ಳುವನು. ನನ್ನ ಮಾತು ಎಂದಿಗೂ ಸುಳ್ಳಾಗಲಾರದು. ಇನ್ನು ನೀನು ಚಿಂತಿಸಬೇಡ, ಹೋಗು ಎಂದನು. ಹೀಗೆ ಆ ಗಂಧರ್ವನು ಎಷ್ಟೆಷ್ಟು ವಿಧದಿಂದ ಸಮಾಧಾನ ಪಡಿಸಿದರು. ಸುಶೀಲೆಯಾದ ನನ್ನ ತಾಯಿಯು ತನ್ನ ಪಾತಿವೃತ್ಯವು ಕೆಟ್ಟು ಹೋಯಿತೆಂಬ ಸಂಕಟದಿಂದ ಪರಿತಪಿಸುತ್ತಾ ಅವನನ್ನು ಕುರಿತು ಕೋಪದಿಂದ, ಎಲ ವಂಚಕ, ಸದಾಚಾರವನ್ನು ಮೀರಿ ದುರ್ಮಾರ್ಗದಲ್ಲಿ ಪ್ರವರ್ತಿಸಿದ ನಿನಗೆ ಹುಟ್ಟುವ ಪುತ್ರನನ್ನು ನೋಡಿ ನಾನು ಸಂತೋಷ ಪಡಬೇಕೆ? ಎಲ ಪಾಪಿ, ನಿನಗೆ ಹುಟ್ಟತಕ್ಕ ಪುತ್ರನು ನಿನ್ನಂತೆಯೇ ಪಾಪಿಯಾಗಿ ಕ್ರೂರಾತ್ಮನಾಗಿ ಲೇಷ ಮಾತ್ರವೂ ಸುಗುಣಗಳಿಲ್ಲದೆ ದುರ್ಗುಣಗಳಿಂದಲೇ ಕೂಡಿರಲಿ. ಅವನು ದೇವ ಬ್ರಾಹ್ಮಣರ ಮತ್ತು ತಪಸ್ವಿಗಳ ಕೋಪಕ್ಕೆ ಪಾತ್ರನಾಗುವನೇ ಹೊರತು ಅವರ ಅನುಗ್ರಹಕ್ಕೆ ಪಾತ್ರನಾಗಲಾರನು ಎಂದಳು. ಅವಳು ಹೀಗೆ ಹೇಳಿ ಮೇಲೆ ಮೇಲೆ ಕೋಪದಿಂದ ಉಕ್ಕುತ್ತಿರುವುದನ್ನು ನೋಡಿ ಗಂಧರ್ವನಿಗೆ ಮನಸ್ಸಿನಲ್ಲಿ ಭೀತಿ ಹುಟ್ಟಿತು. ನನಗೆ ಎಲ್ಲಿ ಶಾಪವನ್ನು ಕೊಡುವಳೋ ಎಂದು ಹೆದರಿ ಆ ಗಂಧರ್ವನು ಅವಳನ್ನು ನೋಡಿ
ಹಾಗಿದ್ದರೆ ನಿನ್ನ ಗರ್ಭದಲ್ಲಿ ಜನಿಸತಕ್ಕ ಆ ಪುತ್ರನು ನಿನ್ನ ಬಂಧುವರ್ಗಕ್ಕೆ ದ್ವೇಷಿಯಾಗಲಿ ಎಂದು ಹೇಳಿ ಆ ಕ್ಷಣವೇ ಕಣ್ಮರೆಯಾಗಿ ಬಿಟ್ಟನು. ಅತ್ತಲಾಗಿ ಆ ಗಂಧರ್ವನು ಅಂತರ್ಧಾನ ಹೊಂದಿದ ಮೇಲೆ ಇತ್ತಲಾಗಿ ಯಶಸ್ವಿನಿಯಾದ ನನ್ನ ತಾಯಿಯು ತನ್ನ ವೃತ್ತಾಂತವನ್ನು ಯಾರಿಗೂ ತಿಳಿಸದೆ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಮನೆಗೆ ಬಂದು ಸೇರಿದಳು. ಕೆಲವು ದಿನಗಳಲ್ಲಿಯೇ ಅವಳು ಗರ್ಭಿಣಿಯಾಗಿ ನನ್ನನ್ನು ಹಡೆದಳು. ಓ ಅಮಾತ್ಯರೇ, ಪೂಜ್ಯರಾದ ನಾರದರಿಂದ ನನಗೆ ಈ ವಿಚಾರಗಳೆಲ್ಲವೂ ತಿಳಿದು ಬಂದಿತು. ಹೀಗೆ ನನಗೆ ನನ್ನ ಬಂಧುಗಳೊಡನೆ ದ್ವೇಷವು ಜನ್ಮ ಸಿದ್ಧವಾಗಿರುವುದರಿಂದ ಇದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಲ್ಲ. ನಮಗಿರುವ ಪರಸ್ಪರ ವೈರವನ್ನು ನೀವು ಬಲ್ಲಿರಷ್ಟೇ. ದುರ್ಬುದ್ಧಿಯಾದ ನನ್ನ ತಂದೆ ಉಗ್ರಸೇನನನ್ನು, ದುರಾತ್ಮನಾದ ದೇವಕನನ್ನು, ಧೂರ್ತನಾದ ವಸುದೇವನನ್ನು, ಇವರ ಆಶ್ರಯದಲ್ಲಿರುವ ಇತರರೆಲ್ಲರನ್ನು ಕೊಂದಾಗಲೇ ನನ್ನ ಜನ್ಮವು ಸಾರ್ಥಕವು. ಇದರಿಂದ ನನಗೆ ಬಂಧು ಹತ್ಯಾ ಪಾತಕವು ಬರುವುದೆಂದು ಎಣಿಸಬೇಡಿರಿ. ನಾನು ಗಂಧರ್ವನಿಗೆ ಹುಟ್ಟಿದವನೇ ಹೊರತು ಉಗ್ರಸೇನನಿಗೆ ಹುಟ್ಟಿದವನಲ್ಲ. ಅದರಿಂದಲೇ ಈಗ ನಾನು ಆ ರಾಮ ಕೃಷ್ಣರನ್ನು ಕೊಲ್ಲುವುದಕ್ಕಾಗಿ ನಿಮಗೆ ಕ್ರೂರ ಶಾಸನವನ್ನು ಮಾಡಿದೆನು. ನಮ್ಮ ಮದದಾನೆಯ ಕಾಲಿಂದ ಆ ಬಾಲಕರಿಬ್ಬರನ್ನು ಕೊಲ್ಲಿಸಿದ ಮೇಲೆ ಅವರ ಮೃತ ದೇಹವನ್ನೇ ಯಮನಿಗೆ ನರಬಲಿಯಾಗಿ ಒಪ್ಪಿಸುವೆನು. ವಸುದೇವಾದಿಗಳು ಯಮನ ಪಟ್ಟಣಕ್ಕೆ ಹೋಗುವಾಗ ಆ ಮಕ್ಕಳನ್ನೇ ಕೈಕಾಣಿಕೆಯಾಗಿ ತೆಗೆದುಕೊಂಡು ಹೋಗಲಿ. ಉಗ್ರಸೇನ, ದೇವಕ, ನಂದ, ವಸುದೇವರೆಂಬ 4 ಪ್ರಧಾನ ಪುರುಷರು, ಅವರನ್ನು ಆಶ್ರಯಿಸಿದ ಇತರ ಯಾದವರು, ಗೋಕುಲದಲ್ಲಿರುವ ಗೊಲ್ಲರು, ತಮ್ಮ ಮಕ್ಕಳಾದ ರಾಮ ಕೃಷ್ಣರು ನನ್ನಿಂದ ಸಾಯುವುದನ್ನು ನೋಡಿ ಕಣ್ಣೀರು ಬಿಟ್ಟಾಗಲೇ ನನ್ನ ಮನಸ್ಸಿಗೆ ತೃಪ್ತಿಯಾಗುವುದು. ನಮ್ಮ ಪುರಜನರೆಲ್ಲರನ್ನು ಕರೆಯಿಸಿರಿ. ಈಗ ನಡೆಯುವ ಜಟ್ಟಿ ಕಾಳಗವನ್ನು ನೋಡಿ ಅವರೆಲ್ಲರೂ ಸಂತೋಷ ಪಡಲಿ. ಓ ಮಹಾಮಾತ್ರ, ಓ ಭದ್ರ, ನೀನು ಕುವಲಯ ಪೀಠವೆಂಬ ನಮ್ಮ ಮದದಾನೆಯನ್ನು ರಂಗದ್ವಾರದಲ್ಲಿ ನಿಲ್ಲಿಸಿಕೊಂಡು ಕಾದಿರು. ಆ ನನ್ನ ಶತ್ರುಗಳಿಬ್ಬರನ್ನು ಆ ಆನೆಯಿಂದಲೇ ಕೊಲ್ಲಿಸಬೇಕು. ಓ ಮಂತ್ರಿಗಳೇ, ಮುಂದಿನ ಚತುರ್ದಶಿ ದಿನವೇ ನಾವು ಯಥಾವಿಧಿಯಾಗಿ ಧನುರ್ಯಾಗವನ್ನು ಆರಂಭಿಸಿ ಬಿಡಬೇಕು. ಆಗ ನಾವು ಸರ್ವಾಭೀಷ್ಟ ಪ್ರದನಾದ ಭೂತಪತಿಗೆ, ಅಂದರೆ ರುದ್ರನಿಗೆ, ಅನೇಕ ಪಶುಗಳನ್ನು ಬಲಿ ಕೊಡಬೇಕು. ಅದಕ್ಕೆ ಬೇಕಾದ ಸನ್ನಾಹಗಳೆಲ್ಲವೂ ನಡೆಯಲಿ ಎಂದು ಆಜ್ಞೆ ಮಾಡಿದನು. ಹೀಗೆ ಅವರವರಿಗೆ ಆಯಾ ಆಜ್ಞೆಯನ್ನು ಮಾಡಿ ಕ್ರೂರನೆಂಬ ಯಾದವನನ್ನು ಕರೆದು ಅವನ ಕೈ ಹಿಡಿದು ಮೃದು ವಾಕ್ಯದಿಂದ ಹೀಗೆಂದು ಹೇಳುವನು. ಓ ಅಕ್ರೂರ, ಸೌಮ್ಯ, ನೀನು ಮಹೋದಾರ ಸ್ವಭಾವವುಳ್ಳವನು. ನೀನು ನನಗಾಗಿ ಒಂದು ಮಿತ್ರ ಕಾರ್ಯವನ್ನು ನಡೆಸಿಕೊಡಬೇಕು. ನನಗೆ ವೃಷ್ಣಿಗಳಲ್ಲಿ ಆಗಲಿ ಭೋಜರಲ್ಲಿ ಆಗಲಿ ನಿನಗಿಂತಲೂ ಹಿತೈಷಿಗಳು ಬೇರೊಬ್ಬರಿಲ್ಲ. ದೇವೇಂದ್ರನು ವಿಷ್ಣುವನ್ನು ಆಶ್ರಯಿಸಿ ತನ್ನ ಅಭೀಷ್ಟವನ್ನು ಸಾಧಿಸಿದಂತೆ ಈಗ ನಾನು ನನ್ನ ಕಾರ್ಯಗೌರವಕ್ಕಾಗಿ ನಿನ್ನನ್ನು ನಂಬಿರುವೆನು. ಓ ಸೌಮ್ಯ, ಈಗಲೇ ನೀನು ನಂದ ವ್ರಜಕ್ಕೆ ಹೋಗಬೇಕು. ವಸುದೇವನ ಮಕ್ಕಳಾದ ರಾಮ ಕೃಷ್ಣರಿಬ್ಬರು ಅಲ್ಲಿರುವರು. ಇದು ನಿನಗಾಗಿ ಆಗಲೇ ರಥವನ್ನು ತರಿಸಿಟ್ಟಿರುವೆನು. ಆದುದರಿಂದ ನೀನು ವಿಳಂಬ ಮಾಡದೆ ಈ ರಥವನ್ನೇರಿ ಹೋಗಿ ಅವರಿಬ್ಬರನ್ನು ಇದೇ ರಥದ ಮೇಲೆ ಕುಳ್ಳಿರಿಸಿಕೊಂಡು ಇಲ್ಲಿಗೆ ಕರೆತರಬೇಕು. ದೇವತೆಗಳು ವಿಷ್ಣುವನ್ನು ಪ್ರೋತ್ಸಾಹಿಸಿ ಆ ರಾಮ ಕೃಷ್ಣರಿಬ್ಬರನ್ನು ನನಗೆ ಮೃತ್ಯುರೂಪವಾಗಿ ಏರ್ಪಡಿಸಿರುವರು. ಆದುದರಿಂದ ಈಗ ನನಗಾಗಿ ಕಾಣಿಕೆಯನ್ನು ಒಪ್ಪಿಸುವುದಕ್ಕಾಗಿ ಬರುವ ನಂದಾದಿ ಗೋಪಾಲಕರೊಡನೆ ಆ ರಾಮ ಕೃಷ್ಣರನ್ನು ನೀನು ಉಪಾಯದಿಂದ ಇಲ್ಲಿಗೆ ಕರೆತರಬೇಕು. ಅವರಿಬ್ಬರು ಇಲ್ಲಿಗೆ ಬಂದೊಡನೆ ಮೃತ್ಯು ಸಮಾನವಾದ ನಮ್ಮ ಆನೆಯಿಂದ ಅವರನ್ನು ಕೊಲ್ಲಿಸುವೆನು. ಒಂದು ವೇಳೆ ಅವರು ಆ ಗಂಡವನ್ನು ತಪ್ಪಿಸಿಕೊಂಡರೆ ಸಿಡಿಲಿನಂತೆ ಮಹಾವೇಗವುಳ್ಳ ನಮ್ಮ ಜಟ್ಟಿಗಳಿಂದ ಅವರನ್ನು ಕೊಲ್ಲಿಸುವೆನು. ಅವರಿಬ್ಬರನ್ನು ಕೊಲ್ಲಿಸಿದ ಕೂಡಲೇ ವಸುದೇವಾದಿಗಳನ್ನು, ಅವರ ಬಂಧುಗಳನ್ನು, ವೃಷ್ಣಿ, ಭೋಜ, ದಾಶಾರ್ಹರೆ ಮೊದಲಾದ ಸಮಸ್ತ ಯಾದವ ಕುಲದವರನ್ನು, ರಾಜ್ಯದಾಸೆಯಿಂದ ಕುದಿಯುತ್ತಿರುವ ನನ್ನ ಮುದಿ ತಂದೆಯಾದ ಉಗ್ರಸೇನನನ್ನು, ಅವನ ತಮ್ಮನಾದ ದೇವಕನನ್ನು, ಇನ್ನೂ ನನಗೆ ಶತ್ರುಗಳಾದ ಬೇರೆಯವರೆಲ್ಲರನ್ನೂ ಸುಲಭವಾಗಿ ತೀರಿಸಿ ಬಿಡುವೆನು. ಹಾಗಾಗಿ ಸಮಸ್ತ ಭೂಮಿಯು ನಿಷ್ಕಂಟಕವಾಗಿ ನನ್ನ ಕೈ ಸೇರುವುದು. ಕ್ರೂರ, ಹೀಗೆ ನಾನು ನನ್ನ ಬಂಧುಗಳೆಲ್ಲವನ್ನು ಕೊಲ್ಲಿಸಿದರೆ ನನಗೆ ಸಹಾಯಕರಾರೆಂದು ಶಂಕಿಸಬೇಡ. ಜರಾಸಂಧನು ನನಗೆ ಗುರುವು, ದ್ವಿವಿಧನು ನನಗೆ ಪ್ರಿಯ ಮಿತ್ರನು, ಶಂಬರ, ನರಕ, ಬಾಣರೆಂಬುವರೆಲ್ಲರೂ ನನ್ನಲ್ಲಿ ಬಹಳ ವಿಶ್ವಾಸವುಳ್ಳವರು.
ಇವರ ಸಹಾಯದಿಂದ ನಾನು ದೇವ ಪಕ್ಷಪಾತಿಗಳಾದ ಇತರ ಕ್ಷತ್ರಿಯರೆಲ್ಲರನ್ನೂ ಕೊಂದು ಏಕಾಧಿಪತ್ಯದಿಂದ ಈ ಭೂಮಿಯನ್ನು ಅನುಭವಿಸುವೆನು. ಇನ್ನು ನೀನು ಹೊರಡು. ಆ ಬಾಲಕರಿಬ್ಬರನ್ನು ಶೀಘ್ರದಲ್ಲಿಯೇ ಇಲ್ಲಿಗೆ ಕರೆತರುವವನಾಗು. ಈ ವಿಚಾರವೆಲ್ಲವೂ ನಿನ್ನ ಮನಸ್ಸಿನಲ್ಲಿಯೇ ಇರಲಿ. ಈಗ ನಾವು ಆರಂಭಿಸುವ ಧನುರ್ಯಾಗವೆಂಬ ಮಹೋತ್ಸವವನ್ನು, ಈ ಮಧುರಾ ಪಟ್ಟಣದ ಸಂಪತ್ ಸಮೃದ್ಧಿಯನ್ನು ನೋಡುವುದಕ್ಕಾಗಿ ನಾನು ಬರಹೇಳಿದೆನೆಂದು ತಿಳಿಸಿ ಉಪಾಯದಿಂದ ಅವರನ್ನು ಇಲ್ಲಿಗೆ ಕರೆತರಬೇಕು ಎಂದನು. ಈ ಕಂಸನ ಕ್ರೂರ ವಾಕ್ಯವನ್ನು ಕೇಳಿ ಪರಮಸಾಧುವಾದ ಅಕ್ರೂರನು ಮನಸ್ಸಿನಲ್ಲಿ ದುಃಖಿಸುತ್ತಾ ಕಂಸನನ್ನು ಕುರಿತು, ರಾಜ, ನಿನ್ನ ಮೃತ್ಯುವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಈಗ ನೀನು ಮಾಡಿರುವ ಆಲೋಚನೆಯೇನೋ ಯುಕ್ತವಾಗಿಯೇ ಇರುವುದು. ಆದರೇನು, ಪ್ರಯತ್ನವು ಮಾತ್ರ ನಿನ್ನದೇ ಹೊರತು ಫಲವು ದೈವಾಯತ್ತವಾದುದು. ಆದುದರಿಂದ ಮನುಷ್ಯನು ಯಾವ ಕಾರ್ಯಕ್ಕೆ ಕೈಯಕ್ಕಿದರೂ ಆ ಕಾರ್ಯ ಸಿದ್ಧಿಯಲ್ಲಿಯೂ ಕಾರ್ಯ ಭಂಗದಲ್ಲಿಯೂ ನಿಶ್ಚಯ ಬುದ್ಧಿಯನ್ನಿಡದೆ ಸಮಬುದ್ಧಿಯಿಂದ ಕಾರ್ಯವನ್ನು ನಡೆಸಬೇಕು. ದೈವಯೋಗದಿಂದ ತನ್ನ ಪ್ರಯತ್ನವು ವಿಫಲವಾಗುತ್ತಾ ಬಂದರೂ ಮನುಷ್ಯನಿಗೆ ಮೇಲೆ ಮೇಲೆ ಮನೋರಥವು ಆಸೆಯನ್ನು ಹೆಚ್ಚಿಸುತ್ತಿರುವುದು. ಒಂದೊಂದು ವೇಳೆ ತನ್ನ ಸುಖಕ್ಕಾಗಿ ಆರಂಭಿಸಿದ ಕಾರ್ಯವೇ ದುಃಖಕ್ಕೆ ಕಾರಣವಾಗುವುದುಂಟು. ದೈವಾನುಕೂಲ್ಯವಿದ್ದರೆ ಅದರಿಂದ ಸುಖವು ಉಂಟಾಗಬಹುದು. ಹೇಗಾದರೂ ಆಗಲಿ, ನಿನ್ನ ಆಜ್ಞೆಯನ್ನು ನೆರವೇರಿಸಬೇಕಾದುದು ನನ್ನ ಕಾರ್ಯವು. ಇದು ಹೊರಡುವೆನು ಎಂದನು. ಓ ಪರೀಕ್ಷಿತ್ ರಾಜ, ಆಮೇಲೆ ಕಂಸನು ಅಕ್ರೂರನನ್ನು ಇತರ ಮಂತ್ರಿಗಳನ್ನು ಕಳುಹಿಸಿ ತನ್ನ ಅರಮನೆಗೆ ಬಂದು ಸೇರಿದನು. ಅಕ್ರೂರನು ಇತ್ತಲಾಗಿ ತನ್ನ ಮನೆಗೆ ಬಂದು ಸೇರಿದನು. ಇದು 36ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.